Hi my dear students, welcome back to my channel. So, ಇವತ್ತಿನ ಕ್ಲಾಸ್ ಅಲ್ಲಿ ನಾಳೆ ನಿಮಗಿರುವಂತ SA1 ಸೈನ್ಸ್ ಎಕ್ಸಾಮಿನೇಷನ್ ರಿಲೇಟೆಡ್ ಆಗಿ ರಿವಿಷನ್ ಕಮ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನ ಹೇಳ್ತಾ ಹೋಗ್ತೀನಿ. ಇವತ್ತು ಟೋಟಲಿ 3 ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಒನ್ ಈಸ್ ಫಾರ್ ಕೆಮಿಸ್ಟ್ರಿ, ಒನ್ ಈಸ್ ಫಾರ್ ಬಯಾಲಜಿ ಅಂಡ್ ಒನ್ ಮೋರ್ ಈಸ್ ಫಾರ್ ಫಿಸಿಕ್ಸ್. ಈ 3 ವಿಡಿಯೋದಲ್ಲಿ ನಾವು ಏನೆಲ್ಲ ಹೈಲೈಟೆಡ್ ಕಾನ್ಸೆಪ್ಟ್ಸ್ ನ ಹೇಳ್ತೀವಿ, ಆ ಒಂದು ಕಾನ್ಸೆಪ್ಟ್ಸ್ ನ ಇಂಪಾರ್ಟೆಂಟ್ ಆಗಿ ಓದ್ಕೊಂಡು ಹೋಗಿ ಎಕ್ಸಾಮ್ ಅಲ್ಲಿ ಅದಕ್ಕೆ ರಿಲೇಟೆಡ್ ಆಗಿ ಪ್ರಶ್ನೆಗಳನ್ನ ಡೆಫಿನೆಟ್ ಆಗಿ ಕೇಳ್ತಾರೆ. ಓಕೆ, ಸೊ ಬಿಫೋರ್ ಸ್ಟಾರ್ಟಿಂಗ್ ಟುಡೇಸ್ ಕ್ಲಾಸ್, ಸೊ ಈ ಹೋಲ್ ಸೈನ್ಸ್ ಅನ್ನ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಆಗಿ ಬೈಫರ್ಕೇಟ್ ಮಾಡಿದೀವಿ. ಸೊ ಯಾವ ಒಂದು ಪಾರ್ಟ್ ಗೆ ಎಷ್ಟು ಮಾರ್ಕ್ಸ್ ಇದೆ ಅಂತ ನೋಡೋದಾದ್ರೆ, ಫಿಸಿಕ್ಸ್ ಗೆ ಬಂದ್ರೆ 27 ಮಾರ್ಕ್ಸ್ ಅನ್ನು ಅಲಾಟ್ ಮಾಡಿದ್ದಾರೆ, ಕೆಮಿಸ್ಟ್ರಿಗೆ 25 ಮಾರ್ಕ್ಸ್ ಅಂಡ್ ಬಯಾಲಜಿಗೆ 28 ಮಾರ್ಕ್ಸ್. ಸೊ ಫಿಸಿಕ್ಸ್ ಅಲ್ಲಿ ನಿಮ್ಗೆ ಇರುವಂತದ್ದು 2 ಲೆಸನ್, ಎಲೆಕ್ಟ್ರಿಸಿಟಿ ಅಂಡ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅಂಡ್ ಕೆಮಿಸ್ಟ್ರಿಗೆ ಬಂದ್ರೆ ನಿಮ್ಗಿರುವಂತದ್ದು ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಶನ್ಸ್ ಅಂಡ್ ಆಸಿಡ್ ಬೇಸಿಸ್ ಅಂಡ್ ಸಾಲ್ಟ್ಸ್. ಬಯಾಲಜಿನಲ್ಲಿ ನಿಮ್ಗಿರುವಂತದ್ದು ಲೈಫ್ ಪ್ರೋಸೆಸ್ ಅಂಡ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಸೊ ಈ ಹೋಲ್ 2 ಲೆಸನ್ಸ್ ಕ್ವಿಕ್ ರಿವಿಷನ್ ನಾನು ಮಾಡ್ತಾ ಹೋಗ್ತೀನಿ ಇನ್ ಈಚ್ ವಿಡಿಯೋ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್, ನಾನು ಏನೆಲ್ಲ ಹೇಳ್ತೀನಿ ಅದನ್ನ ನೋಟ್ ಮಾಡ್ಕೊಂಡು ಕಲ್ತ್ಕೊಳ್ಳಿ. ನೀವು ಇವತ್ತವರೆಗೂ ಓದಿಲ್ಲ, ಇವತ್ತೇ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಆಲ್ರೆಡಿ ಓದಿದೀವಿ, ರಿವೈಸ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಇದೊಂದು ಒಳ್ಳೆ ರಿವಿಷನ್ ಅಂತಾನೆ ಹೇಳ್ಬೋದು. ಓಕೆ, ಸೊ ಲೆಟ್ ಅಸ್ ದೆನ್ ಬಿಗಿನ್ ವಿತ್ ದ ಫಸ್ಟ್ ಕೆಮಿಸ್ಟ್ರಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದಂಗೆ ಕೆಮಿಸ್ಟ್ರಿ ಬಗ್ಗೆ ಮಾತಾಡೋಣ. ಸೊ ಕೆಮಿಸ್ಟ್ರಿ ಅಂತ ಹೇಳಿದಾಗ ಆಲ್ರೆಡಿ ನಾನು ಹೇಳಿರೋ ಹಾಗೆ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಶನ್ಸ್, ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಶನ್ಸ್. ಸೊ ಈ ಒಂದು ಚಾಪ್ಟರ್, ಕೆಮಿಕಲ್ ರಿಯಾಕ್ಷನ್ಸ್ ಚಾಪ್ಟರ್ ಅಲ್ಲಿ ನೀವು ಫಸ್ಟ್ಲಿ ಬ್ಯಾಲೆನ್ಸ್ ಮಾಡೋದು ತಿಳ್ಕೋಬೇಕು. ನಾನು ನಿಮ್ಗೆ ಹೇಳ್ಕೊಡ್ತೀನಿ ಈಗ ಹೌ ಟು ಬ್ಯಾಲೆನ್ಸ್ ಅ ಕೆಮಿಕಲ್ ಇಕ್ವೇಶನ್ ಅಂತ. ಸೊ ಬ್ಯಾಲೆನ್ಸಿಂಗ್ ಗೊತ್ತಿರಬೇಕು. ಎರಡನೇದಾಗಿ ನಿಮ್ಗೆ ಎಂಡೋಥರ್ಮಿಕ್ ಅಂಡ್ ಎಕ್ಸೋಥರ್ಮಿಕ್ ಗೊತ್ತಿರಬೇಕು, ಎಂಡೋಥರ್ಮಿಕ್ ಅಂಡ್ ಎಕ್ಸೋಥರ್ಮಿಕ್. ಮೂರನೇದಾಗಿ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್. ನಾನು ಎಲ್ಲಾ ಈಕ್ವೇಶನ್ಸ್ ಅನ್ನು ಯಾವ ರೀತಿ ಕೇಳಬಹುದು ಅಂತ ಹೇಳ್ಕೊಡ್ತೀನಿ, ಟೈಪ್ಸ್ ಆಫ್ ಕೆಮಿಕಲ್ ಈಕ್ವೇಶನ್. ಅಂಡ್ ನಾಲ್ಕನೇದಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದಾದಂತ ಇಂಪಾರ್ಟೆಂಟ್ ಟಾಪಿಕ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. ಈ 4 ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಗೊತ್ತಿದೆ ನಿಮ್ಗೆ, ಈ ಹೋಲ್ ಚಾಪ್ಟರ್ ಗೊತ್ತಿದೆ ಅಂತ ಅರ್ಥ, ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. ಓಕೆ, ರೈಟ್. ಸೊ ಹಾಗಾದ್ರೆ ಈಗ ಫಸ್ಟ್ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಹೌ ಟು ಬ್ಯಾಲೆನ್ಸ್. ನಾಳೆ ಎಕ್ಸಾಮ್ ಅಲ್ಲಿ ನಿಮ್ಗೆ ವರ್ಡ್ ಇಕ್ವೇಶನ್ ಕೊಟ್ಟು ರೈಟ್ by looking at a word equation, convert them into chemical equation and balance the following ಅಂತ ಕೇಳ್ತಾರೆ. ಬ್ಯಾಲೆನ್ಸಿಂಗ್ ಇಸ್ ಮಸ್ಟ್. ಎಕ್ಸಾಮ್ ಅಲ್ಲಿ ಬ್ಯಾಲೆನ್ಸ್ ಮಾಡಿ ಮಾಡದೆ ಇರಿ, ಏನೇ ಕ್ವೆಶನ್ ಅಲ್ಲಿ ಕೊಟ್ಟಿದ್ರು ಕೊಡ್ಲಿ ಕೊಡದೆ ಇರ್ಲಿ, ನೀವು ಬ್ಯಾಲೆನ್ಸ್ ಮಾಡ್ಲೇಬೇಕು. ಓಕೆ, ಎಕ್ಸಾಮ್ ಅಲ್ಲಿ ಕೇಳಿಲ್ಲ ಅಂದ್ರೂ ಕೂಡ ನೀವು ಬ್ಯಾಲೆನ್ಸ್ ಮಾಡ್ಲೇಬೇಕು. ದಟ್ ಇಸ್ ಮಸ್ಟ್ ಅಂಡ್ ಶುಡ್. ಓಕೆ, ಸೊ ಹಾಗಾದ್ರೆ ಫಸ್ಟ್ ಲೆಟ್ ಅಸ್ ಲರ್ನ್ ಅಬೌಟ್ ಹೌ ಟು ಬ್ಯಾಲೆನ್ಸ್ ದ ಕೆಮಿಕಲ್ ಈಕ್ವೇಶನ್. ಸೊ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಈ ಒಂದು ಟ್ರಿಕ್ ಅನ್ನ ನೆನ್ಪಿಟ್ಕೊಳ್ಳಿ, ತುಂಬಾ ಸಿಂಪಲ್. ನಾನು ಕ್ಲಾಸ್ ರೂಮ್ ಅಲ್ಲೂ ಹೇಳ್ಕೊಡ್ತಿರ್ತೀನಿ ಸೇಮ್ ಟ್ರಿಕ್ ಅನ್ನ. ಸೊ ನಿಮ್ಗೆ ಯಾವುದೇ ಈಕ್ವೇಶನ್ ಕೊಟ್ಟಿರ್ಲಿ, ಆ ಈಕ್ವೇಶನ್ಸ್ ಅಲ್ಲಿ ಫಸ್ಟ್ ಪಾಲಿ ಅಟಾಮಿಕ್ ಅಯಾನ್ಸ್ ಇದೆಯಾ, ಪಾಲಿ ಅಟಾಮಿಕ್ ಅಯಾನ್ಸ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಪಾಲಿ ಅಟಾಮಿಕ್ ಅಯಾನ್ಸ್ ಅಂದ್ರೆ ಏನು? ನಿಮಗೆ ಕೊಟ್ಟಿರುವಂತ ಆ ಫಾರ್ಮುಲಾದಲ್ಲಿ ಸಲ್ಫೇಟ್ SO4 ಅಥವಾ ಕಾರ್ಬೋನೇಟ್ CO3, ನೈಟ್ರೇಟ್ NO3 ಈ ತರ ಫಾರ್ಮುಲಾದ ಎಂಡ್ ಅಲ್ಲಿ ಇದ್ರೆ ಇದನ್ನ ಪಾಲಿ ಅಟಾಮಿಕ್ ಅಯಾನ್ಸ್ ಅಂತ ಕರಿತೀವಿ. ಒಂದ್ ವೇಳೆ ನಿಮಗ್ ಕೊಟ್ಟಿರೋ ಈಕ್ವೇಶನ್ ಅಲ್ಲಿ ಪಾಲಿ ಅಟಾಮಿಕ್ ಅಯಾನ್ಸ್ ಇದ್ರೆ ಫಸ್ಟ್ ಪಾಲಿ ಅಟಾಮಿಕ್ ಅಯಾನ್ಸ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು. ಅಂಡ್ ಮೇಕ್ ಶೋರ್ ಈ ಪಾಲಿ ಅಟಾಮಿಕ್ ಅಯಾನು ರಿಯಾಕ್ಟೆಂಟ್ ಅಲ್ಲೂ ಇರಬೇಕು, ಪ್ರಾಡಕ್ಟ್ ಅಲ್ಲೂ ಇರಬೇಕು. ಓಕೆ, ಸೊ ಒಂದೇ ಕಡೆ ಇದ್ರೆ ರಿಯಾಕ್ಟೆಂಟ್ ಅಥವಾ ಪ್ರಾಡಕ್ಟ್ ಅಲ್ಲಿ ಕನ್ಸಿಡರ್ ಮಾಡಬೇಡಿ. ಎರಡೂ ಕಡೆನೂ ಪಾಲಿ ಅಟಾಮಿಕ್ ಅಯಾನ್ ಇದ್ರೆ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಸೊ ದೆನ್ ಬ್ಯಾಲೆನ್ಸ್ ದ ಪಾಲಿಅಟಾಮಿಕ್ ಅಯಾನ್ಸ್ ಫಸ್ಟ್. ಇದಾದ ನಂತರ ನೆಕ್ಸ್ಟ್ ನೀವು ಬ್ಯಾಲೆನ್ಸ್ ಮಾಡಬೇಕು ಮೆಟಲ್ಸ್. ನೆಕ್ಸ್ಟ್ ಏನ್ ಮಾಡಬೇಕು, ನೀವು ಮೆಟಲ್ಸ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು. ಓಕೆ, ಸೊ ಥರ್ಡ್ ಒಂದು ನಾನ್ ಮೆಟಲ್ಸ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು. ಓಕೆ, ಸಮ್ ಆಫ್ ದ ಈಕ್ವೇಶನ್ಸ್ ಅಲ್ಲಿ ಮೆಟಲ್ಸ್ ಇರುತ್ತೆ, ಕೆಲವೊಂದಲ್ಲಿ ನಾನ್ ಮೆಟಲ್ಸ್ ಇರುತ್ತೆ, ನೋಡ್ಕೊಳ್ಳಿ. ನಾನು ನಿಮಗೆ ಒಂದಷ್ಟು ಹೇಳ್ಕೊಡ್ತೀನಿ. ಅಂಡ್ ಫೋರ್ತ್ ನೀವು ಬ್ಯಾಲೆನ್ಸ್ ಮಾಡಬೇಕು ಹೈಡ್ರೋಜನ್, ಅಂಡ್ ಲಾಸ್ಟ್ ನೀವು ಬ್ಯಾಲೆನ್ಸ್ ಮಾಡಬೇಕು ಆಕ್ಸಿಜನ್. ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಓಕೆ, ಈ ಒಂದು ರೂಲ್ ಅನ್ನ ಫಾಲೋ ಮಾಡಿ ಬ್ಯಾಲೆನ್ಸ್ ಮಾಡಿದ್ರೆ ನಿಮಗೆ ಬ್ಯಾಲೆನ್ಸ್ ಮಾಡೋದು ಬಹಳ ಸಿಂಪಲ್ ಆಗ್ಬಿಡುತ್ತೆ. ಓಕೆ, ಸೊ ಈಗ ನಾನು ಸಿಂಪಲ್ ಈಕ್ವೇಶನ್ ಇಂದ ಒಂದೆರಡು ಕಾಂಪ್ಲೆಕ್ಸ್ ಈಕ್ವೇಶನ್ಸ್ ಅನ್ನ ಹೇಳ್ಕೊಡ್ತೀನಿ. ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್. ಸೊ ಫಸ್ಟ್ ಸ್ಟಾರ್ಟ್ ಮಾಡ ದ ಮೋಸ್ಟ್ ಫೇಮಸ್ ಈಕ್ವೇಶನ್. ಮೆಗ್ನೀಷಿಯಂ when it combined with oxygen
It forms magnesium oxide. First one simple ಹೇಳ್ಕೊಡ್ತಾ ಇದ್ದೀನಿ ನೋಡಿ. Anything that comes before the arrow mark ಏನಂತ ಕರಿತೀವಿ, we will call this as reactant, and anything that comes after the arrow mark we will call it as product. Reactant ಅಲ್ಲಿ ಯಾವ ಎಲಿಮೆಂಟ್ ಇರುತ್ತೆ, ಪ್ರಾಡಕ್ಟ್ ಅಲ್ಲೂ ಕೂಡ ಅದೇ ಎಲಿಮೆಂಟ್ ಇರುತ್ತೆ. ನೋ ನೀಡ್ ಟು ವರಿ. ಅಬ್ಸರ್ವ್ ಮಾಡಿ ನೋಡಿ, ಪಾಲಿಅಟಮಿಕ್ ಅಯಾನ್ಸ್ ಇದೆಯಾ, ಸಲ್ಫೇಟ್, ಕಾರ್ಬನೇಟ್, ನೈಟ್ರೇಟ್ ಇದೆಯಾ? ಸೊ ಇಲ್ಲ. ಸೊ ನೋ ನೀಡ್ ಟು ವರಿ. ನೆಕ್ಸ್ಟ್ ಮೆಟಲ್ಸ್, ಮೆಟಲ್ ಇದೆಯಾ ನೋಡಿ, ಮೆಗ್ನೀಷಿಯಂ ಮೆಟಲ್ ಇದೆ. ಸೊ ವಿ ನೀಡ್ ಟು ಬ್ಯಾಲೆನ್ಸ್ ದ ಮೆಗ್ನೀಷಿಯಂ ಅಂಡ್ ಫಾಲೋಡ್ ಬೈ ಆಕ್ಸಿಜನ್. ಇದಕ್ಕೂ ಮುಂಚೆ ನೀವೇನ್ ಮಾಡ್ಬೇಕು ಅಂದ್ರೆ, ಸೊ ಫಸ್ಟ್ ಬರ್ಕೊಳ್ಳಿ, ರಿಯಾಕ್ಟೆಂಟ್ ಸೈಡ್ ಏನಿದೆ, ಮೆಗ್ನೀಷಿಯಂ ಅಂಡ್ ಆಕ್ಸಿಜನ್. ಪ್ರಾಡಕ್ಟ್ ಸೈಡ್ ಏನಿದೆ, ಮೆಗ್ನೀಷಿಯಂ ಅಂಡ್ ಆಕ್ಸಿಜನ್. ಓಕೆ, ನೋಡಿ ಎರಡು ಕಡೆ ಸೇಮ್ ಸೇಮ್ ಇರುತ್ತೆ. ದೇರ್ ಇಸ್ ಒನ್ ಆಟಮ್ ನೋಡಿ, ಏನೂ ಇಲ್ಲ ಹಿಂದೆ ಮುಂದೆ ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ ಒನ್ ಇದೆ ಅಂತ. ಸೊ ಒನ್ ಮೆಗ್ನೀಷಿಯಂ ಆಟಮ್ ಇದೆ, 2 ಆಕ್ಸಿಜನ್ ಆಟಮ್ ಇದೆ. ಇಲ್ಲಿ ನೋಡಿ, 1 ಮೆಗ್ನೀಷಿಯಂ 1 ಆಕ್ಸಿಜನ್. ಓಕೆನಾ? ಸೊ ನಮ್ ರೂಲ್ ಏನ್ ಹೇಳುತ್ತೆ, ಪಾಲಿಅಟಮಿಕ್ ಅಯಾನ್ಸ್ ಬ್ಯಾಲೆನ್ಸ್ ಮಾಡಿ, ಪಾಲಿಅಟಮಿಕ್ ಅಯಾನ್ಸ್ ಇಲ್ಲ. ನೆಕ್ಸ್ಟ್ ಮೆಟಲ್ಸ್ ಇದ್ರೆ ಮೆಟಲ್ಸ್ ನ ಬ್ಯಾಲೆನ್ಸ್ ಮಾಡಿ, ಮೆಟಲ್ ಇದೆ ಬಟ್ ಆಲ್ರೆಡಿ ಬ್ಯಾಲೆನ್ಸ್ ಆಗಿದೆ. ಓಕೆ, ನೆಕ್ಸ್ಟ್ ನಾನ್ ಮೆಟಲ್, ಆಕ್ಸಿಜನ್, ಇಟ್ ಇಸ್ ಅ ನಾನ್ ಮೆಟಲ್ ಆಲ್ಸೋ. ನಾನ್ ಮೆಟಲ್ ನೋಡಿ, ರಿಯಾಕ್ಟೆಂಟ್ ಅಲ್ಲಿ 2 ಆಟಮ್ಸ್ ಆಫ್ ಆಕ್ಸಿಜನ್ ಇದೆ, ಪ್ರಾಡಕ್ಟ್ ಅಲ್ಲಿ ಒಂದೇ ಆಟಮ್ ಇದೆ. ಸೊ ನಾವು ಪ್ರಾಡಕ್ಟ್ ಅಲ್ಲೂ ಕೂಡ 2 ಆಟಮ್ಸ್ ಮಾಡಬೇಕು. ಸೊ ಏನ್ ಮಾಡಬೇಕು, ರೈಟ್, ನೀವ್ ಎಷ್ಟು ಮಾಡ್ಬೇಕು ಆಕ್ಸಿಜನ್ ಆಟಮ್, ಅದನ್ನ ನೀವು ಈ ಹೋಲ್ ಕಾಂಪೌಂಡ್ ಏನಿದೆ ಇದ್ರ ಮುಂದೆ ಆ ನಂಬರ್ ನ ಬರೀಬೇಕು. ಸೊ ಲೆಟ್ಸ್ ರೈಟ್ 2 ಇನ್ ಫ್ರಂಟ್ ಆಫ್ ದ ಹೋಲ್ ಕಾಂಪೌಂಡ್, ಬಿಕಾಸ್ 2 ಆಕ್ಸಿಜನ್ ಬೇಕು ನಿಮ್ಗೆ. ಸೊ ಏನಾಗುತ್ತೆ, ಈ 2 ಅನ್ನೋದು ಮೆಗ್ನೀಷಿಯಂಗೂ ಮಲ್ಟಿಪ್ಲೈ ಆಗುತ್ತೆ, ಆಕ್ಸಿಜನ್ಗೂ ಮಲ್ಟಿಪ್ಲೈ ಆಗುತ್ತೆ. ಸೊ 2 ಇಂಟು ಮೆಗ್ನೀಷಿಯಂ ಏನಾಯ್ತು, 2 ಮೆಗ್ನೀಷಿಯಂ. 2 ಇಂಟು ಆಕ್ಸಿಜನ್ ಏನಾಯ್ತು, 2 ಆಕ್ಸಿಜನ್. ಬೈ ದ ಟೈಮ್ ನೀವೇನಾಯ್ತು, ಆಕ್ಸಿಜನ್ ಬ್ಯಾಲೆನ್ಸ್ ಮಾಡಕ್ ಹೋಗಿದ್ದೀರಾ, ಬಟ್ ಮೆಗ್ನೀಷಿಯಂ ಬ್ಯಾಲೆನ್ಸ್ ಏನು, ಮೆಗ್ನೀಷಿಯಂ ಆಟಮ್ ನಂಬರ್ ಇನ್ಕ್ರೀಸ್ ಆಗೋಯ್ತು. ಸೊ ಈಗ ಏನ್ ಮಾಡ್ಬೇಕು, ಯು ನೀಡ್ ಟು ಬ್ಯಾಲೆನ್ಸ್ ಮೆಗ್ನೀಷಿಯಂ. ಸಿ 1 ಆಟಮ್ ಆಫ್ ಮೆಗ್ನೀಷಿಯಂ ರಿಯಾಕ್ಟೆಂಟ್ ಅಲ್ಲಿ ಇದೆ, ಬಟ್ ಪ್ರಾಡಕ್ಟ್ ಅಲ್ಲಿ 2 ಇದೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಈಗ ನೀವೇನ್ ಮಾಡ್ಬೇಕು, ಜಸ್ಟ್ ರೈಟ್ 2 ಇನ್ ಫ್ರಂಟ್ ಆಫ್ ಮೆಗ್ನೀಷಿಯಂ. ಈಗ ಏನಾಯ್ತು, 2 ಇಂಟು ಮೆಗ್ನೀಷಿಯಂ ಏನಾಯ್ತು, 2 ಮೆಗ್ನೀಷಿಯಂ. ಸೊ ಆನ್ಸರ್ ಏನು, 2Mg plus O2 gives rise to 2MgO. ಅರ್ಥ ಆಯ್ತಲ್ಲ? ಇದೊಂದು ಸಿಂಪಲ್ ಈಕ್ವೇಶನ್. ಸೊ ಈ ಒಂದು ನೆಕ್ಸ್ಟ್ ಇಂಪಾರ್ಟೆಂಟ್ ಈಕ್ವೇಶನ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು ತಗೊಳ್ತೀನಿ ನಾನು ನಿಮ್ಗೆ. ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು ತಗೊಂಡ್ರೆ ನಿಮಗೆ ನಾಳೆ ಎಕ್ಸಾಮ್ ಕೂಡ ಹೆಲ್ಪ್ ಆಗುತ್ತೆ. ಸೊ ಲೆಟ್ ಮಿ ಟೇಕ್ ಅನದರ್ ಈಕ್ವೇಶನ್. ಓಕೆ, ಸ್ವಲ್ಪ ಕಷ್ಟವಾಗಿರೋದು ತಗೊಳ್ಳೋಣ, ಪಾಲಿಅಟಮಿಕ್ ಆಗಿರೋಂತ ತಗೊಳ್ಳೋಣ. ಓಕೆ ಓಕೆ ತಗೊಳ್ತಾ ಇದೀನಿ ನೋಡಿ. ನೆಕ್ಸ್ಟ್ ಈಕ್ವೇಶನ್, ಐ ಥಿಂಕ್ ಇದು ಅರ್ಥ ಆಗಿದೆ ಅನ್ಕೋತೀನಿ. ಫಾಲೋ ಮಾಡಿ ಇದೇ ಮೆಥಡ್ ನ ನಾಳೆ ಎಕ್ಸಾಮ್ ಅಲ್ಲಿ ಕೂಡ ನೀವು ಮಾಡಬಹುದು. ಸೊ ಲೆಟ್ ಮಿ ಟೇಕ್ ದ ನೆಕ್ಸ್ಟ್ ಈಕ್ವೇಶನ್. ನೆಕ್ಸ್ಟ್ ನೋಡಿ, ಸೋಡಿಯಂ ಸಲ್ಫೇಟ್, ಸೋಡಿಯಂ Na2SO4 ಸಲ್ಫೇಟ್, ಸೋಡಿಯಂ ಸಲ್ಫೇಟ್ combined with barium chloride BaCl2 gives rise to. ನೋಡಿ, ಇದನ್ನ ನೋಡಿದ ತಕ್ಷಣ ಯಾವ ಈಕ್ವೇಶನ್ ಅಂತ ಹೇಳ್ಬೋದು, ಸಲ್ಫೇಟ್ ಮತ್ತೆ ಕ್ಲೋರಿನ್. ನೋಡಿ ಅಯಾನ್ಸ್ ಇದೆ, ಎರಡು ಅಯಾನ್ಸ್ ಮ್ಯೂಚುವಲಿ ಎಕ್ಸ್ಚೇಂಜ್ ಆಗುವಂತ ಒಂದು ರಿಯಾಕ್ಷನ್ ಇದು. ಓಕೆ, ಸೊ ಈ ಸಲ್ಫೇಟ್ ಏನಾಗುತ್ತೆ, ಬೇರಿಯಂ ಕಡೆ ಬರುತ್ತೆ, ಕ್ಲೋರಿನ್ ಸೋಡಿಯಂ ಕಡೆ ಹೋಗುತ್ತೆ. ಸೊ ವಾಟ್ ಈಸ್ ದ ಪ್ರಾಡಕ್ಟ್ ಫಾರ್ಮ್? ದ ಪ್ರಾಡಕ್ಟ್ ಫಾರ್ಮ್ ಇಸ್ ಸೋಡಿಯಂ ಕ್ಲೋರೈಡ್ ಪ್ಲಸ್ ಬೇರಿಯಂ ಸಲ್ಫೇಟ್. ಬೇರಿಯಂ ಸಲ್ಫೇಟ್ ಮತ್ತೆ ಸೋಡಿಯಂ ಕ್ಲೋರೈಡ್ ಫಾರ್ಮ್ ಆಗಿದೆ. ಚೆಕ್ ಮಾಡಿ, ಈಕ್ವೇಶನ್ ಬ್ಯಾಲೆನ್ಸ್ ಮಾಡೋಣ. ಸೊ ದಿಸ್ ಇಸ್ ರಿಯಾಕ್ಟೆಂಟ್ ಅಂಡ್ ದಿಸ್ ಇಸ್ ಪ್ರಾಡಕ್ಟ್ ಅಲ್ವಾ, ರೈಟ್? ಸೊ ರಿಯಾಕ್ಟೆಂಟ್ ಅಲ್ಲಿ, ಪ್ರಾಡಕ್ಟ್ ಅಲ್ಲಿ ಚೆಕ್ ಮಾಡಿ, ಪಾಲಿಅಟಾಮಿಕ್ ಅಯಾನ್ಸ್ ಇದೆಯಾ ನೋಡಿ. ಸಲ್ಫೇಟ್ ನೋಡಿ ಇಲ್ಲಿದೆ, ಸಲ್ಫೇಟ್. ಪ್ರಾಡಕ್ಟ್ ಅಲ್ಲಿ ಸಲ್ಫೇಟ್ ಇದೆ, ಪಾಲಿಅಟಾಮಿಕ್ ಅಯಾನ್ ಇದೆ. ಸೊ ಲೆಟ್ಸ್ ರೈಟ್ ಸಲ್ಫೇಟ್ SO4. ಸಲ್ಫೇಟ್ ಪಾಲಿಅಟಾಮಿಕ್ ಅಯಾನ್ಸ್ ಎರಡು ಕಡೆ ಇದ್ರೆ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಫಾಲೋಡ್ ಬೈ ಮೆಟಲ್ಸ್. ಮೆಟಲ್ಸ್ ಯಾವ್ದಿದೆ, ಸೋಡಿಯಂ ಅಂಡ್ ಬೇರಿಯಂ. ಬರ್ಕೊಳ್ಳಿ, ಸೋಡಿಯಂ ಅಂಡ್ ಬೇರಿಯಂ ಎರಡು ಕಡೆನೂ ಸೇಮ್ ಸೇಮ್ ಮೆಟಲ್ ಇರುತ್ತೆ. ಅಂಡ್ ಮೂವಿಂಗ್ ಟು ನೆಕ್ಸ್ಟ್ ನೋಡಿ, ಕ್ಲೋರಿನ್ Cl ಇದೆ, ಅಂಡ್ ಇಲ್ಲೂ ಕೂಡ ನೋಡಿ Cl ಇದೆ. ಓಕೆನಾ, ಕ್ಲೋರಿನ್ ಇಲ್ಲಿದೆ ನೋಡಿ. ಈಗ ಲೆಟ್ಸ್ ರೈಟ್ ದ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಬೋತ್ ಇನ್ ದ ರಿಯಾಕ್ಟೆಂಟ್ ಆಸ್ ವೆಲ್ ಆಸ್ ಪ್ರಾಡಕ್ಟ್. ನೋಡಿ ರಿಯಾಕ್ಟೆಂಟ್ ಅಲ್ಲಿ ಸಲ್ಫೇಟ್ ಎಷ್ಟಿದೆ, SO4 ಗ್ರೂಪ್ ಎಷ್ಟಿದೆ, ಇಲ್ಲಿ ಒನ್ ಟೈಮ್ ಇದೆ, ಅಂದ್ರೆ 1 ಗ್ರೂಪ್ ಇದೆ. ಇಲ್ಲಿ ಕೂಡ SO4 ಗ್ರೂಪ್ ನೋಡಿ ಎಷ್ಟಿದೆ, 1 ಇದೆ. ಸೊ ಆಲ್ರೆಡಿ ಪಾಲಿಅಟಾಮಿಕ್ ಅಯಾನ್ಸ್ ಬ್ಯಾಲೆನ್ಸ್ ಆಗೋಗಿದೆ. ಸೋಡಿಯಂ ನೋಡಿ Na2 ಇದೆ, ಇಲ್ಲಿ ನೋಡಿ Na1 ಇದೆ ಸೋಡಿಯಂ. ಬೇರಿಯಂ ನೋಡಿ ಇಲ್ಲಿ 1 ಇದೆ, ಅಂಡ್ ಬಟ್ ಇಲ್ಲಿ ನೋಡಿ ಬೇರಿಯಂ ಇಲ್ಲೂ ಕೂಡ 1 ಇದೆ. ಕ್ಲೋರಿನ್ ನೋಡಿ ಇಲ್ಲಿ 2 ಇದೆ,
ಐ ಥಿಂಕ್ ನೀವು ಬರ್ಕೊಳ್ತಾ ಇದ್ದೀರಾ. ಅಂಡ್ ಇಲ್ಲಿ ಕ್ಲೋರಿನ್ ಇಲ್ಲೂ ಕೂಡ 2 ಇದೆ. ಓಕೆ, ಸೊ ರೂಲ್ ಏನ್ ಹೇಳುತ್ತೆ, ಪಾಲಿಅಟಾಮಿಕ್ ಅಯಾನ್ಸ್ ನ ಬ್ಯಾಲೆನ್ಸ್ ಮಾಡಿ. ಫಸ್ಟ್ ಆಲ್ರೆಡಿ ಬ್ಯಾಲೆನ್ಸ್ ಆಗಿದೆ. ನೆಕ್ಸ್ಟ್ ಮೆಟಲ್ಸ್ ನ ಬ್ಯಾಲೆನ್ಸ್ ಮಾಡಿ. ಸೋಡಿಯಂ ಅಂಡ್ ಬೇರಿಯಂ ಮೆಟಲ್ ಇದೆ. ಸೋಡಿಯಂ ನೋಡಿ 2 ಆಟಮ್ಸ್ ರಿಯಾಕ್ಟೆಂಟ್ ಇದೆ, ಪ್ರಾಡಕ್ಟ್ ಅಲ್ಲಿ ಓನ್ಲಿ 1 ಇದೆ. ಸೊ ವಿ ನೀಡ್ ಟು ಮೇಕ್ 2 even in the product. ಸೊ ಜಸ್ಟ್ ಏನ್ ಮಾಡಿ, ರೈಟ್ 2 in front of sodium. ಸೊ 2 into Na ಏನಾಯ್ತು 2Na, 2 into Cl ಏನಾಯ್ತು 2Cl. ಐ ಥಿಂಕ್ ಇಲ್ಲಿ 1 ಇತ್ತು ಮುಂಚೆ, ನಾನು 2 ಅಂತ ಬರ್ಕೊಂಡಿದ್ದೀನಿ, 1 ಇತ್ತು ಬಿಫೋರ್. ಈಗ 2 into Cl ಏನಾಯ್ತು 2Cl ಆಯ್ತು. ಕ್ಲಿಯರ್ ಆಯ್ತಲ್ವಾ? ರೈಟ್. ಸೊ ಬಿಫೋರ್ 1 ಇತ್ತು, ನಾನು 2 ಅಂತ ಬರ್ಕೊಂಡಿದ್ದೆ, ಸಾರಿ. ನೋಡಿ ಈಗ 2 ಬರ್ದಾಗ 2 into Cl ಏನಾಯ್ತು 2Cl. ನೀವು ಸೋಡಿಯಂ ನ ಬ್ಯಾಲೆನ್ಸ್ ಮಾಡೋಕೆ ಟ್ರೈ ಮಾಡಿದಾಗ ಕ್ಲೋರಿನ್ ಆಟಮ್ ನಂಬರ್ ಕೂಡ ಇನ್ಕ್ರೀಸ್ ಆಯ್ತು ಆಟೋಮ್ಯಾಟಿಕಲಿ. ಸೊ ನಾವು ಯು ಕುಡ್ ಬ್ಯಾಲೆನ್ಸ್ ದ ಸೋಡಿಯಂ. ಬೇರಿಯಂ ಆಲ್ರೆಡಿ ಬ್ಯಾಲೆನ್ಸ್ ಆಗಿದೆ. ಕ್ಲೋರಿನ್ ಬ್ಯಾಲೆನ್ಸ್ ಮಾಡಬೇಕಿತ್ತು, ನೋಡಿ ಆಟೋಮ್ಯಾಟಿಕಲಿ ಕ್ಲೋರಿನ್ ಬ್ಯಾಲೆನ್ಸ್ ಆಗೋಯ್ತು. ಈ ತರ ಸ್ಟೆಪ್ಸ್ ಅನ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಕೆಮಿಕಲ್ ಈಕ್ವೇಶನ್ಸ್ ಬರೆಯೋದು ಬಹಳ ಈಸಿ. ಫಾರ್ಮುಲಾನೇ ಬರಲ್ಲ ಮ್ಯಾಮ್ ಅಂತ ಹೇಳಿದ್ರೆ, ಫಾರ್ಮುಲಾಗೆ ರಿಲೇಟೆಡ್ ಆಗಿ ಒಂದು ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ವಿಡಿಯೋ ಎಂಡ್ ಆದ್ಮೇಲೆ ಪೋಸ್ಟ್ ಮಾಡ್ತೀನಿ, ಚೆಕ್ ಮಾಡಿ. ಯಾರಿಗೆ ಫಾರ್ಮುಲಾನೇ ಮಾಡಕ್ ಬರಲ್ಲ ಆ ವಿಡಿಯೋ ಚೆಕ್ ಮಾಡಿ ಫಾರ್ಮುಲಾಸ್ ಕಲ್ತ್ಕೊಳ್ಬಹುದು. ಓಕೆ, ರೈಟ್. ಸೊ ಎಕ್ಸಾಮ್ ಅಲ್ಲಿ ಖಂಡಿತ ಕೇಳ್ತಾರೆ ನಾಳೆ, ಕಲ್ತ್ಕೊಂಡು ಹೋಗಿ. ಕನ್ವರ್ಟ್ ದ ವರ್ಡ್ ಇಕ್ವೇಶನ್ ಇಂಟು ಕೆಮಿಕಲ್ ಈಕ್ವೇಶನ್ ಅಂಡ್ ಬ್ಯಾಲೆನ್ಸ್ ದೆಮ್. ಅಥವಾ ಕೆಮಿಕಲ್ ಈಕ್ವೇಶನ್ ಕೊಟ್ಟು ಬ್ಯಾಲೆನ್ಸ್ ಮಾಡಕ್ ಕೇಳ್ತಾರೆ. ಯು ಮಸ್ಟ್ ಲರ್ನ್. ಓಕೆ, ರೈಟ್. ಸೊ ನೆಕ್ಸ್ಟ್ ಬ್ಯಾಲೆನ್ಸಿಂಗ್ ಆದ್ಮೇಲೆ ನಮ್ಗಿರುವಂತದ್ದು ಟೈಪ್ಸ್ ಆಫ್ ಕೆಮಿಕಲ್ ಈಕ್ವೇಶನ್. ಟೈಪ್ಸ್ ಆಫ್ ಕೆಮಿಕಲ್ ಈಕ್ವೇಶನ್ ಅಲ್ಲಿ 4 ಟೈಪ್ಸ್ ಆಫ್ ಕೆಮಿಕಲ್ ಈಕ್ವೇಶನ್ ಇದೆ. ಬಿಫೋರ್ ದಟ್ ನಾನು ನಿಮ್ಗೆ ಹೇಳಿದೆ ಎಂಡೋಥರ್ಮಿಕ್ ಅಂಡ್ ಎಕ್ಸೋಥರ್ಮಿಕ್ ಅಂತ. ಸಿ ಎಂಡೋಥರ್ಮಿಕ್ ಅಂಡ್ ಎಕ್ಸೋಥರ್ಮಿಕ್. ಎಂಡೋಥರ್ಮಿಕ್ ಅಂಡ್ ಎಕ್ಸೋಥರ್ಮಿಕ್. ಎಂಡೋಥರ್ಮಿಕ್ ಅಂಡ್ ಎಕ್ಸೋಥರ್ಮಿಕ್. ಸಿಂಪಲ್. ಎಂಡೋ ಅಂದ್ರೆ ಯಾವಾಗ್ಲೂ ಇನ್, ಥರ್ಮಾ ಅಂದ್ರೆ ಮೀನಿಂಗ್ ಹೀಟ್, ಎಕ್ಸೋ ಅಂದ್ರೆ ಔಟ್, ಥರ್ಮಾ ಅಂದ್ರೆ ಹೀಟ್. ಓಕೆ, ಅಂದ್ರೆ ಎಂಡೋಥರ್ಮಿಕ್ ಅಲ್ಲಿ ಹೀಟ್ ಅಬ್ಸಾರ್ಬ್, ಇನ್ಸೈಡ್ ಅಬ್ಸಾರ್ಬ್ ಆಗುತ್ತೆ. ಎಕ್ಸೋಥರ್ಮಿಕ್ ಅಲ್ಲಿ ಹೀಟ್ ಔಟ್ ಅಂದ್ರೆ ಹೀಟ್ ರಿಲೀಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ. ರೆಸ್ಪಿರೇಷನ್, ಇದು ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಯೂಶಲಿ ಗಿವ್ ರೀಸನ್ ಅಲ್ಲಿ ಕೇಳ್ತಾರೆ. ರೆಸ್ಪಿರೇಷನ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಗಿವ್ ರೀಸನ್ ಅಂತ ಕೇಳ್ತಾರೆ. Respiration is an example for exothermic reaction. Give reason. Yake? Because during respiration, see, the oxygen is used to break the glucose. C6H12O6. Oxygen, now inhale martivi, that oxygen will break the glucose to release energy. It releases energy. So energy release ಆಗ್ತಿರೋದ್ರಿಂದ what kind of reaction it is? Exothermic. ಗೊತ್ತಿರಬೇಕು. ಓಕೆ, ರೆಸ್ಪಿರೇಷನ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಎಕ್ಸೋಥರ್ಮಿಕ್ ಅಂತ ಕೇಳ್ತಾರೆ. ಆನ್ಸರ್ ಏನ್ ಬರೀತೀರಾ? ಡ್ಯೂರಿಂಗ್ ರೆಸ್ಪಿರೇಷನ್ ನೋಟ್ ಮಾಡ್ಕೊಳ್ಳಿ. ಡ್ಯೂರಿಂಗ್ ರೆಸ್ಪಿರೇಷನ್ ಆಕ್ಸಿಜನ್ ಈಸ್ ಯೂಸ್ಡ್ ಟು ಬ್ರೇಕ್ ಗ್ಲೂಕೋಸ್ ಟು ರಿಲೀಸ್ ಎನರ್ಜಿ. ಆಸ್ ಎನರ್ಜಿ ಇಸ್ ರಿಲೀಸ್ಡ್, ಇಟ್ ಈಸ್ ಕಾಲ್ಡ್ ಆಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. And next, decomposition of vegetable waste. ಇದಕ್ಕೆ ರಿಲೇಟೆಡ್ ಆಗಿ ಕೂಡ ಕೇಳ್ತಾರೆ. Decomposition of vegetable waste. Decomposition of vegetable waste is also example for exothermic reaction. Yake? During decomposition, microorganisms, okay, they also release energy, okay, to make those complex products to undergo into simple products ಅಷ್ಟೇ. ಓಕೆ, ಸೊ ಇದು ನಿಮ್ಗೆ ಎಕ್ಸಾಮ್ ಅಲ್ಲಿ ಎಕ್ಸೋಥರ್ಮಿಕ್ ಗೆ ಕೇಳುವಂತ ಚಾನ್ಸಸ್. ಎಂಡೋಥರ್ಮಿಕ್ ಗೆ ಏನ್ ಕೇಳ್ತಾರೆ? ಸಿ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಆಲ್ ಡಿಕಾಂಪೋಸಿಷನ್ ರಿಯಾಕ್ಷನ್ಸ್ ಇದೆ ಅಲ್ವಾ, ಆಲ್ ಡಿಕಾಂಪೋಸಿಷನ್ ರಿಯಾಕ್ಷನ್ಸ್ ಆರ್ ಎಂಡೋಥರ್ಮಿಕ್. ಆಲ್ ಡಿಕಾಂಪೋಸಿಷನ್ ರಿಯಾಕ್ಷನ್ಸ್ ಆರ್ ಎಂಡೋಥರ್ಮಿಕ್. ಓಕೆ, ಸೊ ನಾನು ಟೈಪ್ಸ್ ಆಫ್ ಡಿಕಾಂಪೋಸಿಷನ್ ಹೇಳ್ಕೊಡ್ಬೇಕಾದ್ರೆ ನಿಮ್ಗೆ ಹೇಳ್ಕೊಡ್ತೀನಿ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಡಿಕಾಂಪೋಸಿಷನ್ ರಿಯಾಕ್ಷನ್ಸ್ ಆರ್ ಎಂಡೋಥರ್ಮಿಕ್. ರೆಸ್ಪಿರೇಷನ್ ಅಂಡ್ ಡಿಕಾಂಪೋಸಿಷನ್ ಆಫ್ ವೆಜಿಟೇಬಲ್ ವೇಸ್ಟ್ ಈಸ್ ಎಕ್ಸೋಥರ್ಮಿಕ್. ಓಕೆ, ರೈಟ್. ಸೊ ನೋಟ್ ಮಾಡ್ಕೊಂಡಿದ್ದೀರಲ್ವಾ? ನೆಕ್ಸ್ಟ್ ಬಂದು ನಿಮ್ಗೆ ಟೈಪ್ಸ್ ಆಫ್ ಕೆಮಿಕಲ್ ಈಕ್ವೇಶನ್ ಅಲ್ಲಿ ಕೇಳುವಂತ ಕ್ವೆಶ್ಚನ್ಸ್. 4 ಟೈಪ್ಸ್ ಆಫ್ ಕೆಮಿಕಲ್ ಈಕ್ವೇಶನ್ಸ್ ಇದೆ, ಸ್ಟಾರ್ಟಿಂಗ್ ವಿತ್ ಕಾಂಬಿನೇಷನ್ ರಿಯಾಕ್ಷನ್. ಸೊ ಕಾಂಬಿನೇಷನ್ ಜಸ್ಟ್ ಈಕ್ವೇಶನ್ ತಗೊಂಡು ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಬಿಕಾಸ್ ಇಟ್ಸ್ ಅ ರಿವಿಷನ್ ಕ್ಲಾಸ್. ಸೊ ಹೋಲ್ ಲೆಸನ್ ಎಕ್ಸ್ಪ್ಲೇನ್ ಮಾಡಿದ್ರೆ ಇಟ್ ಟೇಕ್ಸ್ ಮಚ್ ಟೈಮ್.
ಕಾಂಬಿನೇಷನ್ ರಿಯಾಕ್ಷನ್ ಅಲ್ಲಿ ಯಾವ್ಯಾವ್ದು ಬರಬಹುದು ನಿಮ್ಗೆ? ಕಾಂಬಿನೇಷನ್ ಅಂತ ಹೇಗೆ ಐಡೆಂಟಿಫೈ ಮಾಡ್ತೀರಾ? ಸಿ, ಕಾಂಬಿನೇಷನ್ ಅಲ್ಲಿ ರಿಯಾಕ್ಟೆಂಟ್ ಅಲ್ಲಿ 2 or more than 2 ಕಾಂಪೌಂಡ್ಸ್ ಇರುತ್ತೆ. ಓಕೆ, ಆ 2 or more than 2 ಕಾಂಪೌಂಡ್ಸ್ ಕಂಬೈನ್ ಆಗಿ ಒಂದೇ ಒಂದು ನಿಮಗೆ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸಿ, ಮೆಗ್ನೀಷಿಯಂ is burnt in the presence of oxygen to form what? Magnesium oxide. ನೋಡಿ, 2 reactants, only single product. Single product is a combination. Okay, ಇನ್ನೇನು? The famous example under combination is adding water to calcium oxide. ನೋಡಿ, ಇದನ್ನ ಕೇಳಬಹುದು ಎಕ್ಸಾಮ್ ಅಲ್ಲಿ. Adding water to calcium oxide. Calcium oxide ಅಂದ್ರೆ ಏನು? It is called as quicklime. ಇದನ್ನ ಕೇಳುವಂತ ಚಾನ್ಸಸ್ ಇರುತ್ತೆ. What happen when we add water to quicklime? ಕೇಳಬಹುದು. When we add water to quicklime, water na quicklime ಗೆ add ಮಾಡಿದಾಗ, see, it forms calcium hydroxide, CaOH twice, plus huge amount of heat is also released. CaOH twice, it is also called as slaked lime. Barkoli ತುಂಬಾನೇ important, slaked lime, or it is also called as limestone. What is it called as? Limestone. Okay, so when we add water to quicklime, we get slaked lime, or it is also called as limestone. What is the chemical name of quicklime? Calcium oxide. What is the chemical name of slaked lime? Calcium hydroxide. Lime water andru onde, slaked lime andru onde, calcium hydroxide andru onde. This is an example for combination. ನೋಡಿ, 2 reactants are combined to form one single product. Heat is not a product, and this reaction is also an example for exothermic. ಯಾಕೆ? huge amount of heat is released. exothermic ಇದು huge amount of heat release ಆಗ್ತಿದೆ. ಕ್ಲಿಯರ್ ಆಯ್ತು ಅಲ್ವಾ? ಸೊ ಇದನ್ನ ಕೇಳುವಂತ ಚಾನ್ಸಸ್ ಬಹಳ ಇದೆ, ನೆನ್ಪಿಟ್ಕೊಳ್ಳಿ. And sometimes ಕೇಳ್ತಾರೆ, solution which is prepared by calcium is used for whitewashing the walls. ಯಾವ್ದದು? ಕ್ಯಾಲ್ಸಿಯಂ ಆಕ್ಸೈಡ್. ಕ್ಯಾಲ್ಸಿಯಂ ಆಕ್ಸೈಡ್ ಸೊಲ್ಯೂಷನ್ ಅನ್ನ ಮಾಡಿದಾಗ we get calcium hydroxide. ಈ ಸೊಲ್ಯೂಷನ್ ಅನ್ನ they will put on the walls for whitewashing the walls. ಇದಕ್ಕೆ ಈಕ್ವೇಶನ್ ಏನ್ ಬರುತ್ತೆ ನೋಡಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದೆ ನನ್ನ ಹತ್ರ. This is the solution of what? This is the solution of calcium oxide plus water. ಇದನ್ನ ನಾನು ಗೋಡೆ ಮೇಲೆ ಏನಂದ್ರೆ ಪೇಂಟ್ ಮಾಡಿದಾಗ ಏನಾಗುತ್ತೆ, this calcium hydroxide will react with carbon dioxide present in the atmosphere. ಗಾಳಿನಲ್ಲಿರುವಂತ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗುತ್ತೆ. As a result of it, it forms calcium carbonate, CaCO3 ಫಾರ್ಮ್ ಆಗುತ್ತೆ. calcium carbonate ಫಾರ್ಮ್ ಆಗುತ್ತೆ along with this water. This calcium carbonate is also called as limestone. Okay, limestone anta karitidi. Calcium carbonate is also called as limestone. ನೋಡಿ, ಕಾಂಬಿನೇಷನ್ ರಿಯಾಕ್ಷನ್ ಅಲ್ಲಿ ಇದರಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್, ಆಕ್ಟಿವಿಟಿ ಬೇಸ್ಡ್ ಕ್ವೆಶ್ಚನ್ ಇದು. ಇದನ್ನ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ರೈಟ್. ಸೊ ಮೂವಿಂಗ್ ಟು ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ ನೋಡೋಣ. ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ ಈಸ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಡಿಕಾಂಪೋಸಿಷನ್ ರಿಯಾಕ್ಷನ್ ಅಲ್ಲಿ ಏನೆಲ್ಲ ಕ್ವೆಶ್ಚನ್ ಕೇಳಬಹುದು? ಡಿಕಾಂಪೋಸಿಷನ್ ರಿಯಾಕ್ಷನ್. See, decomposition reactions are of 3 types. ಯಾವ್ದು? ಫಸ್ಟ್ ಥರ್ಮಲ್ ಡಿಕಾಂಪೋಸಿಷನ್, ಎರಡನೇದು ಎಲೆಕ್ಟ್ರೋಲೈಟಿಕ್ ಡಿಕಾಂಪೋಸಿಷನ್, ಓಕೆ. ನೆಕ್ಸ್ಟ್ ಥರ್ಡ್ ಒನ್ ಬಂದು ಫೋಟೋಲೈಟಿಕ್. ಈ 3 ಟೈಪ್ಸ್ ಆಫ್ ಡಿಕಾಂಪೋಸಿಷನ್ ಇದೆ. ಥರ್ಮ ಅಂದ್ರೆ ಏನು? ಇಟ್ ಈಸ್ ಅ ಟೈಪ್ ಆಫ್ ಡಿಕಾಂಪೋಸಿಷನ್ ವಿಚ್ ಈಸ್ happened in the presence of heat. Therma andre heat, electro andre electricity, photo andre light. Okay, ಹೇಗೆ ನಾವು explain ಮಾಡಬಹುದು? Decomposition reaction that takes place in the presence of heat. Decomposition reaction that takes place in the presence of electricity. Decomposition reaction that takes place in the presence of light. ಓಕೆ, ಸೊ ಯಾವ್ಯಾವ್ದಿದೆ? ಲೆಟ್ ಅಸ್ ರೈಟ್ ದ ಇಕ್ವೇಶನ್. ಥರ್ಮಲ್ ಅಲ್ಲಿ 3 ಇದೆ, ಆಕ್ಟಿವಿಟಿ ಬೇಸ್ಡ್, ಬಹಳ ಇಂಪಾರ್ಟೆಂಟ್ ನೋಡಿ. ಫಸ್ಟ್ ಒನ್, ಹೀಟಿಂಗ್ ದ ಫೆರಸ್ ಸಲ್ಫೇಟ್, FeSO4. ಇಲ್ಲಿ ಕಲರ್ ಬಗ್ಗೆ ಕೂಡ ನೀವು ಗಮನ ಕೊಡಬೇಕು, ಬಿಕಾಸ್ ಕಲರ್ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ನಲ್ಲಿ. ಹೀಟಿಂಗ್ ದ ಫೆರಸ್ ಸಲ್ಫೇಟ್.
ಫೆರಸ್ ಸಲ್ಫೇಟ್ FeSO4 ಕಲರ್ ಏನು ಇದ್ರದ್ದು? ದ ಕಲರ್ ಈಸ್ ಲೈಟ್ ಗ್ರೀನ್. ಲೈಟ್ ಗ್ರೀನ್ ಕಲರ್ ಇದೆ, ಬರ್ಕೋಬಿಡಿ. ಕಲರ್ ರಿಲೇಟೆಡ್ ಆಗಿ ಕೇಳ್ಬೋದು. ಎ ಲೈಟ್ ಗ್ರೀನ್ ಕಲರ್ ಸಾಲ್ಟ್ ಈಸ್ ಹೀಟೆಡ್ ಅಂತ ಕೇಳ್ಬೋದು. ಡಿಕಾಂಪೋಸಿಷನ್ ಅಲ್ಲಿ ನೋಡಿ ಒಂದೇ ರಿಯಾಕ್ಟೆಂಟ್ ಇರುತ್ತೆ. ಇದು ಆಪೋಸಿಟ್ ಟು ಕಾಂಬಿನೇಷನ್. ಕಾಂಬಿನೇಷನ್ ಅಲ್ಲಿ ಒಂದೇ ಪ್ರಾಡಕ್ಟ್ ಇರುತ್ತೆ, ಡಿಕಾಂಪೋಸಿಷನ್ ಅಲ್ಲಿ ಒಂದೇ ರಿಯಾಕ್ಟೆಂಟ್ ಇರುತ್ತೆ. ಇದು ಫೆರಸ್ ಸಲ್ಫೇಟ್ ಈಸ್ ಹೀಟೆಡ್. ಇಟ್ ಈಸ್ ಹೀಟೆಡ್. ಸಿಂಗಲ್ ರಿಯಾಕ್ಟೆಂಟ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಒಂದ್ ವೇಳೆ ಈ ಒಂದ್ ಯಾವ್ದಾದ್ರು ಕೆಮಿಕಲ್ ಇಕ್ವೇಶನ್ ಕೊಟ್ಟು ವಾಟ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇಟ್ ಈಸ್ ಅಂದ್ರೆ ಸಿಂಗಲ್ ರಿಯಾಕ್ಟೆಂಟ್ ಇದ್ರೆ 100% ಅದು ಡಿಕಾಂಪೋಸಿಷನ್. ಕ್ವಶನ್ ಏನ್ ಕೇಳ್ಬೋದು? ವೆನ್ ಅ ಲೈಟ್ ಗ್ರೀನ್ ಸಾಲ್ಟ್ ಈಸ್ ಹೀಟೆಡ್. ಲೈಟ್ ಗ್ರೀನ್ ಸಾಲ್ಟ್ ಯಾವುದು? ಫೆರಸ್ ಸಲ್ಫೇಟ್. ಓಕೆ, ಸೊ ಲೈಟ್ ಗ್ರೀನ್ ಸಾಲ್ಟ್ ಈಸ್ ಹೀಟೆಡ್ ಅಂದ್ರೂ ಫೆರಸ್ ಸಲ್ಫೇಟ್. ಅರ್ಥ ಆಯ್ತಾ? ಇದು ಗೊತ್ತಿರ್ಬೇಕು. ಏನಾಗುತ್ತೆ? ವೆನ್ ಫೆರಸ್ ಸಲ್ಫೇಟ್ ಈಸ್ ಹೀಟೆಡ್ ವಿ ಗೆಟ್ ಫೆರಿಕ್ ಆಕ್ಸೈಡ್ Fe2O3 ಪ್ಲಸ್ ಸಲ್ಫರ್ ಡೈಆಕ್ಸೈಡ್ ಅಂಡ್ ಸಲ್ಫರ್ ಟ್ರೈಆಕ್ಸೈಡ್. ನೋಡಿ, ಸಲ್ಫೇಟ್ ಇದ್ರೆ ಸಲ್ಫರ್ ರಿಲೇಟೆಡ್ ಗ್ಯಾಸಸ್ ಬರುತ್ತೆ, 100% ನೆನ್ಪಿಟ್ಕೊಳ್ಳಿ. ಈ ಜಾಗದಲ್ಲಿ ಕಾರ್ಬೊನೇಟ್ ಇದ್ರೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಈ ಜಾಗದಲ್ಲಿ ನೈಟ್ರೇಟ್ ಇದ್ರೆ ನೈಟ್ರೋಜನ್ ರಿಲೇಟೆಡ್ ಗ್ಯಾಸಸ್ ಬರುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ. ಸಲ್ಫೇಟ್ ಇದ್ರೆ ಸಲ್ಫರ್ ರಿಲೇಟೆಡ್ ಗ್ಯಾಸ್, ನೈಟ್ರೇಟ್ ಇದ್ರೆ ನೈಟ್ರೋಜನ್ ರಿಲೇಟೆಡ್ ಗ್ಯಾಸ್, ಕಾರ್ಬೋನೇಟ್ ಇದ್ರೆ ಕಾರ್ಬನ್ ಡೈಆಕ್ಸೈಡ್ ರಿಲೇಟೆಡ್ ಗ್ಯಾಸ್ ಪ್ರಾಡಕ್ಟ್ ಅಲ್ಲಿ ಬರುತ್ತೆ. ಓಕೆ, ರೈಟ್. ನೋಡಿ ಇಲ್ಲಿ the light green color salt ferrous sulfate when it is heated we get reddish brown color substance. This ferric oxide is reddish brown color. note ಮಾಡ್ಕೊಳ್ಳಿ, reddish brown. And sulfur dioxide and sulfur trioxide are the toxic gases which is released. ಇದು toxic gases. So these are the toxic gases which are released. Very important. Okay, next ಇದ್ರಲ್ಲಿ ಬರುವಂತ ಸೆಕೆಂಡ್ ಇಕ್ವೇಶನ್ ಥರ್ಮಲ್ ಅಲ್ಲಿ heating the lead nitrate. ನೋಡಿ, ಬ್ಯಾಲೆನ್ಸ್ ಮಾಡಿಲ್ಲ, you need to balance. Okay, lead nitrate formula Pb ಬರ್ದು ಪ್ರಾಕ್ಟೀಸ್ ಮಾಡ್ಕೊಬಿಡಿ. NO3 whole twice. lead Pb NO3 whole twice. lead nitrate heat ಮಾಡಿದ್ರೆ ಏನಾಗುತ್ತೆ? What is the color of lead nitrate? White color. The color of lead nitrate is white color. When a white color lead nitrate is heated, okay, ನಮಗೆ ಬರುತ್ತೆ lead oxide nitrogen dioxide. ನೋಡಿ, nitrogen dioxide plus oxygen. ಏನ್ ಕ್ವಶನ್ ಕೇಳ್ತಾರೆ? ನೇಮ್ ದ ಬ್ರೌನ್ ಗ್ಯಾಸ್ ರಿಲೀಸ್ಡ್ when lead nitrate is heated. Which is the brown gas that is released? Nitrogen dioxide is the brown color gas. This is the brown color gas that is released. Okay, ಇನ್ನೊಂದು ಕೇಳ್ಬೋದು, how can you identify the oxygen produced during lead nitrate? ಏನ್ ಮಾಡ್ತೀರಾ? ಟೇಕ್ ದ ಇನ್ಸೆನ್ಸ್ ಸ್ಟಿಕ್, ಅಗರಬತ್ತಿ. ಟೇಕ್ ಇನ್ಸೆನ್ಸ್ ಸ್ಟಿಕ್ ಅಂಡ್ ಕೀಪ್ ನಿಯರ್ ದ ಮೌತ್ ಆಫ್ ದ ಲೆಡ್ ನೈಟ್ರೇಟ್ ಟೆಸ್ಟ್ ಟ್ಯೂಬ್. ಏನಾಗುತ್ತೆ? ಆಕ್ಸಿಜನ್ ರಿಲೀಸ್ ಆಗ್ತಿರೋದ್ರಿಂದ ಆ ಇನ್ಸೆನ್ಸ್ ಸ್ಟಿಕ್, ಅಗರಬತ್ತಿ ಸ್ಟಿಕ್ ಏನಿದೆ ಅದು ಗ್ಲೋ ಆಗುತ್ತೆ. ಓಕೆ, ವೆನ್ ವಿ ಟೇಕ್ ಇನ್ಸೆನ್ಸ್ ಸ್ಟಿಕ್ ಅಂಡ್ ಕೀಪ್ ನಿಯರ್ ದ ಮೌತ್ ಆಫ್ ಲೆಡ್ ನೈಟ್ರೇಟ್ ಟೆಸ್ಟ್ ಟ್ಯೂಬ್ ದ ಇನ್ಸೆನ್ಸ್ ಸ್ಟಿಕ್ ಗ್ಲೋಸ್. ಯಾಕೆ? ಆಕ್ಸಿಜನ್ ಇದೆ. ಆಕ್ಸಿಜನ್ ಇಸ್ ದ ಸಪೋರ್ಟರ್ ಆಫ್ ಕಂಬಷನ್. ಅರ್ಥ ಆಯ್ತಾ? ರೈಟ್. ಸೊ ಇದು ನಿಮ್ಗೆ ಕೇಳುವಂತ ಕ್ವಶನ್. ಓಕೆ, ಅಥವಾ ಫಿಗರ್ ಕೊಟ್ಟು ಕೇಳ್ಬೋದು. ಓಕೆ, ಫಿಗರ್ ಕೊಟ್ಟು ಕೇಳ್ಬೋದು. ಸೊ ಲೆಡ್ ನೈಟ್ರೇಟ್ ಫೆರಸ್ ಸಲ್ಫೇಟ್ ತುಂಬಾ ಫೇಮಸ್ ಇಕ್ವೇಶನ್ ಇದೆ ಎರಡು ಕೂಡ. ಓಕೆ, ರೈಟ್. ಸೊ ಅರ್ಥ ಆಯ್ತು ಅನ್ಕೋತೀನಿ. ರೈಟ್, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್. ನೆಕ್ಸ್ಟ್ ನೋಡಿ, ನಿಮ್ಗೆ ಥರ್ಮಲ್ ಡಿಕಾಂಪೋಸಿಷನ್ ಅಲ್ಲಿ ಕೇಳುವಂತ ನೆಕ್ಸ್ಟ್ ಬಂದು ಹೀಟಿಂಗ್ ದ ಕ್ಯಾಲ್ಸಿಯಂ ಕಾರ್ಬೋನೇಟ್. ಇಲ್ಲಿ ರೀಸೆಂಟ್ ಆಗಿ ಒಂದು ಪ್ರಶ್ನೆ ಓದಿದೆ ನೋಡಿ, ಆರೋ ಮಾರ್ಕ್ ಅಲ್ಲಿ ಹೀಟ್ ಅಂತ ಬರೀಲೇಬೇಕು. ರೀಸೆಂಟ್ ಆಗಿ ಒಂದು ಕ್ವಶನ್ ಅದೇನಂದ್ರೆ, ಹೌ ಕ್ಯಾನ್ ವಿ ಗೆಟ್ ಕ್ಯಾಲ್ಸಿಯಂ ಆಕ್ಸೈಡ್ ಆರ್ ಕ್ವಿಕ್ ಲೈಮ್ ಬೈ ಹೀಟಿಂಗ್ ಲೈಮ್ ಸ್ಟೋನ್ ಅಂತ ಕೇಳಿದ್ರು. ಹೌ ಕ್ಯಾನ್ ವಿ ಗೆಟ್ ಕ್ವಿಕ್ ಲೈಮ್? ಕ್ವಿಕ್ ಲೈಮ್ ಗೆಟ್ ತಗೊಳ್ಬೋದಂತೆ. ಹೇಗೆ? ಬೈ ಹೀಟಿಂಗ್ ಲೈಮ್ ಸ್ಟೋನ್. ಲೈಮ್ ಸ್ಟೋನ್ ಅಂದ್ರೆ ಏನು? ಕ್ಯಾಲ್ಸಿಯಂ ಕಾರ್ಬೋನೇಟ್. ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಹೀಟ್ ಮಾಡಿದಾಗ ವಿ ಗೆಟ್ ಕ್ಯಾಲ್ಸಿಯಂ ಆಕ್ಸೈಡ್ ಬ್ಯಾಕ್ ಪ್ಲಸ್ ನೋಡಿ ಕಾರ್ಬೋನೇಟ್ ಇದೆ. ಏನ್ ಗ್ಯಾಸ್ ಬರುತ್ತೆ ಅಂತ ಹೇಳಿದೆ? ಕಾರ್ಬನ್ ಡೈಆಕ್ಸೈಡ್ ಬಂತಲ್ಲ ವಾಪಸ್. ಓಕೆ, ಸಿ ವಿ ಗೆಟ್ ಕ್ವಿಕ್ ಲೈಮ್ ಫ್ರಮ್ limestone. How? By heating limestone. By heating limestone I got quick lime. ಕ್ಲಿಯರ್ ಆಯ್ತಲ್ವಾ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಈ ಮೂರು ಕೂಡ ಥರ್ಮಲ್ ಡಿಕಾಂಪೋಸಿಷನ್ ಗೆ ರಿಲೇಟೆಡ್ ಆಗಿ. ಥರ್ಮಲ್ ಅಂತ ಬರೆದಾಗ ಆರೋ ಮಾರ್ಕ್ ಮೇಲೆ ಹೀಟ್ ಬರ್ಕೊಳ್ಳಿ. ನೋಡಿ, ಥರ್ಮಲ್ ಅಂದಾಗ ಒಂದೇ ರಿಯಾಕ್ಟೆಂಟ್ ಇರುತ್ತೆ. ಒಂದೇ ರಿಯಾಕ್ಟೆಂಟ್ ಇದ್ರೆ ಅದು 100% ಡಿಕಾಂಪೋಸಿಷನ್ ರಿಯಾಕ್ಷನ್. ಹೀಟ್ ಇದ್ರೆ ಥರ್ಮಲ್. ಆಯ್ತಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಎಲೆಕ್ಟ್ರೋಲೈಟಿಕ್ ಡಿಕಾಂಪೋಸಿಷನ್. ಇಲ್ಲಿ 100% ಈ ಡ್ರಾಯಿಂಗ್ ನ ಬರ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ.
electrolysis of water. Electrolysis of water. Okay, electrolysis of water. ಇದಕ್ಕೆ ರಿಲೇಟೆಡ್ ಆಗಿ ಏನ್ ಕೇಳ್ತಾರೆ? What do they ask? ಡಯಾಗ್ರಾಮ್ ಕೇಳ್ತಾರೆ. ನಿಮ್ಗೆ ಡಯಾಗ್ರಾಮ್ ಜಸ್ಟ್ ಒಂದ್ ಮಗ್ ಬರ್ಕೊಳ್ಬೇಕು. ಸೊ ಈ ಮಗ್ ಅಲ್ಲಿ ನೀವೇನ್ ಮಾಡ್ತೀರಾ? ಎರಡು ಎಲೆಕ್ಟ್ರೋಡ್ ನ ಇನ್ಸರ್ಟ್ ಮಾಡ್ತೀರಾ, ಗ್ರಾಫೈಟ್ ರಾಡ್ಸ್ ನ. ಇಲ್ಲಿ ಒಂದು ರಬ್ಬರ್ ಕಾರ್ಕ್ ನ ಹಾಕ್ತೀರಾ. ಈ ಎರಡೂ ಕಡೆ ಏನ್ ಮಾಡ್ತೀರಾ? 6 ವೋಲ್ಟ್ ಬ್ಯಾಟರಿಗೆ ಕನೆಕ್ಟ್ ಮಾಡ್ತೀರಾ. ಅಂಡ್ ಓವರ್ ದಿಸ್ ಗ್ರಾಫೈಟ್ ರೇಟ್ ನೀವು ಏನ್ ಮಾಡ್ತೀರಾ? ಯು ವಿಲ್ ಕೀಪ್ ಅ ಟೆಸ್ಟ್ ಟ್ಯೂಬ್. ಇಲ್ಲಿ ಟೆಸ್ಟ್ ಟ್ಯೂಬ್ ಅನ್ನ ಪ್ಲೇಸ್ ಮಾಡ್ತೀರಾ. ಓಕೆ, ರೈಟ್. ಸೊ ಆನ್ ಪಾಸಿಂಗ್ ಎಲೆಕ್ಟ್ರಿಸಿಟಿ ಏನಾಗುತ್ತೆ ಇಲ್ಲಿ? ಆನ್ ಪಾಸಿಂಗ್ ಎಲೆಕ್ಟ್ರಿಸಿಟಿ. ಸೊ ವಾಟರ್ ತಗೊಂಡಿದ್ದೀರಾ, ವಾಟರ್ ಏನ್ ಮಾಡ್ತಿದ್ದೀರಾ? ಎಲೆಕ್ಟ್ರಿಸಿಟಿ. ಇ ಅಂತ ಜಸ್ಟ್ ಶಾರ್ಟ್ ಫಾರ್ಮ್ ಅಲ್ಲಿ ಬರ್ದಿರ್ತೀನಿ. ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತಾ ಇದ್ದೀರಾ ಫಾರ್ ದ ವಾಟರ್. ವಾಟ್ ಹ್ಯಾಪನ್ಸ್ ವೆನ್ ಯು ಪಾಸ್ ಎಲೆಕ್ಟ್ರಿಸಿಟಿ ಟು ವಾಟರ್? ಯು ಗೆಟ್ ಹೈಡ್ರೋಜನ್ ಗ್ಯಾಸ್ ಅಂಡ್ ಆಕ್ಸಿಜನ್ ಗ್ಯಾಸ್. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಈ ಬೀಕರ್ ಅಲ್ಲಿ ನೀವು ಏನ್ ಮಾಡಿದೀರಾ ಅಥವಾ ಈ ಒಂದು ಮಗ್ ಅಲ್ಲಿ ವಾಟರ್ ಹಾಕಿ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದೀರಾ. ನೀವು ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಗ್ರಾಫೈಟ್ ರಾಡ್ಸ್ ನ ಲೇಬಲ್ ಮಾಡಬೇಕು. ಸೊ ಒಂದು ಗ್ರಾಫೈಟ್ ರಾಡ್ ಪಾಸಿಟಿವ್, ಇನ್ನೊಂದು ನೆಗೆಟಿವ್ ಆಗಿರುತ್ತೆ. ಪಾಸಿಟಿವ್ ಬಂದು ಆನೋಡ್, ನೆಗೆಟಿವ್ ಬಂದು ಕ್ಯಾಥೋಡ್. ಓಕೆ, ಸೊ ಏನಾಗುತ್ತೆ? ನೀವು ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಆನ್ ಪಾಸಿಂಗ್ ಎಲೆಕ್ಟ್ರಿಸಿಟಿ ಟು ದ ವಾಟರ್, ಹೈಡ್ರೋಜನ್ ಗ್ಯಾಸ್ ಈಸ್ ಲಿಬರೇಟೆಡ್ ಅಟ್ ಕ್ಯಾಥೋಡ್. ನೋಡಿ, ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಆನೋಡ್ ಹತ್ರ ಆಕ್ಸಿಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ತುಂಬಾ ಇಂಪಾರ್ಟೆಂಟ್ ಈ ಮಾರ್ಕಿಂಗ್ಸ್ ಇದೆಲ್ಲ. ಹೈಡ್ರೋಜನ್ಗೆ ಗ್ರೇಟರ್ ಸ್ಪೇಸ್ ನೀವು ಕೊಡಬೇಕು, ಆಕ್ಸಿಜನ್ಗೆ ಕಡಿಮೆ ಸ್ಪೇಸ್ ಕೊಡಿ. ಓಕೆ, ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಗ್ಯಾಸ್ ಇಸ್ ಲಿಬರೇಟೆಡ್. ಅರ್ಥ ಆಗ್ತಿದೆ ಅಲ್ವಾ? ಅಂಡ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಸೊ ನೇಮ್ ದ ಗ್ಯಾಸಸ್ ಲಿಬರೇಟೆಡ್ ಅಟ್ ಆನೋಡ್ ಅಂಡ್ ಕ್ಯಾಥೋಡ್ ಡ್ಯೂರಿಂಗ್ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್. ಯಾವ್ದು? ದ ಗ್ಯಾಸ್ ಲಿಬರೇಟೆಡ್ ಆರ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಅಲ್ವಾ? ಹೈಡ್ರೋಜನ್ ಯಾವಾಗ್ಲೂ ಪಾಸಿಟಿವ್ ಆಗಿರುತ್ತೆ, ಸೊ ಹಾಗಾಗಿ ಕ್ಯಾಥೋಡ್ ನೆಗೆಟಿವ್ ಹತ್ರ ಬರುತ್ತೆ. ಆಕ್ಸಿಜನ್ ಯಾವಾಗ್ಲೂ ನೆಗೆಟಿವ್ ಆಗಿರುತ್ತೆ, ಸೊ ಇಟ್ ವಿಲ್ ಗೋ ಟುವರ್ಡ್ಸ್ ದ ಆನೋಡ್ ವಿಚ್ ಇಸ್ ಪಾಸಿಟಿವ್. ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ದ ವಾಲ್ಯೂಮ್ ಆಫ್ ಹೈಡ್ರೋಜನ್ ಗ್ಯಾಸ್ ಲಿಬರೇಟೆಡ್ ಅಂದ್ರೆ ರಿಲೀಸ್ಡ್ ಈಸ್ ಮೋರ್ ಕಂಪೇರ್ ಟು ವಾಲ್ಯೂಮ್ ಆಫ್ ಆಕ್ಸಿಜನ್. ಅಂದ್ರೆ ಹೈಡ್ರೋಜನ್ ಜಾಸ್ತಿ ರಿಲೀಸ್ ಆಗಿದೆ ಕಂಪೇರ್ ಟು ಆಕ್ಸಿಜನ್. ಯಾಕೆ ಕೇಳ್ತಾರೆ? ಯಾಕೆ ನೋಡಿ, ವಾಟರ್ ಏನ್ ಬರೀತೀರಾ ಆನ್ಸರ್ ಅಂದ್ರೆ, ವಾಟರ್ ಹ್ಯಾಸ್ 2 atoms of hydrogen and single atom of oxygen. ಹಾಗಾಗಿ the volume of hydrogen is more. Volume of hydrogen is more ಅಂತ ಬರೀಬೇಕು. ಇದು ಇಂಪಾರ್ಟೆಂಟ್. ಅರ್ಥ ಆಗ್ತಿದ್ಯಾ? ಹೈಡ್ರೋಜನ್ ಆಟಮ್ಸ್ 2 ಇದೆ ವಾಟರ್ ಅಲ್ಲಿ, ಹೆನ್ಸ್ ದ ವಾಲ್ಯೂಮ್ ಆಫ್ ಹೈಡ್ರೋಜನ್ ಇಸ್ ಮೋರ್. ಇಷ್ಟು ಪ್ರಶ್ನೆಗಳು ಎಲೆಕ್ಟ್ರಾಲಿಸಿಸ್. ಡಯಾಗ್ರಾಮ್ ಕೇಳಿಲ್ಲ ಅಂದ್ರೆ ಡಯಾಗ್ರಾಮ್ ರಿಲೇಟೆಡ್ ಪ್ರಶ್ನೆಗಳನ್ನ ಕೇಳ್ತಾರೆ. ಓಕೆ, ರೈಟ್. ಸೊ ನೆಕ್ಸ್ಟ್ ಇದಾದ್ಮೇಲೆ ನಿಮ್ಗಿರುವಂತದ್ದು ಇನ್ನು ಥರ್ಡ್ ಟೈಪ್ ಬಂದು ಫೋಟೋಲೈಟಿಕ್ ಡಿಕಾಂಪೋಸಿಷನ್. ಇಲ್ಲಿ ನಿಮ್ಗೆ ಇರುವಂತದ್ದು ಎರಡನೇ. ಒಂದು, ವಾಟ್ ಹ್ಯಾಪನ್ಸ್ ವೆನ್ ಸಿಲ್ವರ್ ಕ್ಲೋರೈಡ್ AgCl ಎಕ್ಸ್ಪೋಸ್ಡ್ ಟು ಸನ್ಲೈಟ್. ಇಲ್ಲಿ ಡಯಾಗ್ರಾಮ್ ಕೂಡ ಕೊಟ್ಟು ಕೇಳ್ಬೋದು ನಿಮ್ಗೆ ಅವರು. ಒಂದು ಜಸ್ಟ್ ಚೈನಾ ಡಿಶ್ ಇಟ್ಟಿ ಇದ್ರೊಳಗಡೆ ಎಕ್ಸ್ ಅಂತ ಹಾಕಿ ಇಲ್ಲಿ ಸನ್ಲೈಟ್ ಇಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. ಓಕೆ, ಇದು ಅಪ್ಲಿಕೇಶನ್ ಟೈಪ್. ಈ ತರ ಇಟ್ಬಿಟ್ಟು ನಿಮ್ಗೆ ಐಡೆಂಟಿಫೈ ದ ಕಾಂಪೌಂಡ್ ವಿಚ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದ ಚೈನಾ ಡಿಶ್. What type of chemical reaction, whether it is following. ಅಥವಾ ಹಿಂಗ್ ಕೇಳ್ಬೋದು. ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗೋದು, ಮ್ಯಾಮ್ ಇಲ್ಲಿ ಸಿಲ್ವರ್ ಕ್ಲೋರೈಡ್ ಇದೆ, ಸಿಲ್ವರ್ ಬ್ರೋಮೈಡ್ ಇದೆ, ಹೆಂಗ್ ನಾವು ಐಡೆಂಟಿಫೈ ಮಾಡೋದು ಚೈನಾ ಡಿಶ್ ಅಲ್ಲಿ ಏನಿದೆ ಅಂತ ಹೇಳೋದಾದ್ರೆ ಹಿಂಟ್ ಕೊಡ್ತಾನೆ. ಓಕೆ, ಒಂದ್ ವೇಳೆ ಇದರಲ್ಲಿ ಸಿಲ್ವರ್ ಕ್ಲೋರೈಡ್ ಇದ್ರೆ ದ ಕಾಂಪೌಂಡ್ ವಿಚ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದಿಸ್ ಚೈನಾ ಡಿಶ್ ಈಸ್ ಆಲ್ಸೋ ಯೂಸ್ಡ್ ಟು ಪ್ರಿಪೇರ್ ಬ್ಲೀಚಿಂಗ್ ಪೌಡರ್ ಅಂತ ಕೇಳ್ಬೋದು. ಯಾವ್ದದು? ಕ್ಲೋರಿನ್. ಕ್ಲೋರಿನ್ ಯೂಸ್ ಮಾಡ್ತೀವಿ ನಾವು ಬ್ಲೀಚಿಂಗ್ ಪೌಡರ್ ಮಾಡಕ್ಕೆ. ಸೊ ಅಪ್ಲಿಕೇಶನ್ ಅಂದ್ರೆ ಅಲ್ಲಲ್ಲೇ ನಿಮ್ ಕ್ವೆಶ್ಚನ್ ಏನು ಟೆಕ್ಸ್ಟ್ ಬುಕ್ ಅಲ್ಲಿ ಇರೋಂತದ್ರಲ್ಲೇ ಸ್ವಲ್ಪ ಟ್ವಿಸ್ಟ್ ಮಾಡುವಂತದ್ದು ಅಷ್ಟೇ. ಏನಾಗುತ್ತೆ? ವೆನ್ ವಿ ಕೀಪ್ ಸಿಲ್ವರ್ ಕ್ಲೋರೈಡ್ ಅಂಡರ್ ಸನ್ಲೈಟ್ ಏನಾಗುತ್ತೆ? ಇಟ್ ಸ್ಪ್ಲಿಟ್ಸ್ ಟು ಫಾರ್ಮ್ ಸಿಲ್ವರ್ ಅಂಡ್ ಕ್ಲೋರಿನ್, Ag plus Cl2. ಹಾಗೇನೆ Ag plus Br2. ಇದೆಲ್ಲ ಈಕ್ವೇಶನ್ಸ್ ಒಂದ್ಸಲಿ ಬರೆದು ಪ್ರಾಕ್ಟೀಸ್ ಮಾಡಿ. ಫೋಟೋಲೈಟಿಕ್ ಡಿಕಾಂಪೋಸಿಷನ್ ಇದು. ಫೋಟೋಲೈಟಿಕ್ ಇದಕ್ಕೆ ರಿಲೇಟೆಡ್ ಆಗಿ ಇನ್ನೊಂದು ಪ್ರಶ್ನೆ ಕೇಳ್ಬೋದು. ನೇಮ್ ದ ಕಾಂಪೌಂಡ್ಸ್ ಆರ್ ಸಬ್ಸ್ಟೆನ್ಸಸ್ ದಟ್ ಆರ್ ಯೂಸ್ಡ್ ಇನ್ ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಫಿ ಕೇಳ್ಬೋದು. ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಫಿನಲ್ಲಿ ಯೂಸ್ ಮಾಡುವಂತದ್ದು ಸಿಲ್ವರ್ ಕ್ಲೋರೈಡ್ ಅಂಡ್ ಆಲ್ಸೋ ಸಿಲ್ವರ್ ಬ್ರೋಮೈಡ್. ಓಕೆ, ಇದನ್ನ ಅವರು ಯೂಸ್ ಮಾಡ್ತಾರೆ. ದಿಸ್ ಇಸ್ ಆಲ್ ಅಬೌಟ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಓಕೆ, ಈ 3 ಟೈಪ್ಸ್ ಅದ್ರಲ್ಲಿ ಬರುವಂತ ಕ್ವಶನ್ಸ್ ಎಲ್ಲ ಹೇಳಿದೀನಿ. ನೆಕ್ಸ್ಟ್ ಬಂದು ನಿಮ್ಗೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ನೋಡಿ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬಗ್ಗೆ ಗೊತ್ತಾಗಬೇಕು ಅಂದ್ರೆ ಇದನ್ನ ಬರ್ಕೋಬೇಡಿ, ಮತ್ತೆ ಮತ್ತೆ ಹೇಳ್ತೀನಿ, ಇದೊಂದು ಸ್ಟ್ರಿಕ್ ಅಷ್ಟೇ. ನೋಡಿ, ಕಾವೇರಿ ನದಿಯ ಕಲಾಪ
ಮಾರ್ಗದಲ್ಲಿ ಅಲೆಯಿತು ಜಿಂಕೆ, ಫೆಬ್ರವರಿಯಲ್ಲಿ ಪಬ್ನ ಹಿಂದೆ ಕುಳಿತವನಿಗೆ ಸಿಕ್ಕಿತು ಮರ್ಕ್ಯುರಿ, ಬೆಳ್ಳಿ ಮತ್ತು ಚಿನ್ನ. ಯಾಕೆ ಮ್ಯಾಮ್ ಇದು? ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ಕ್ವಶನ್ ಕೇಳ್ತಾರೆ. ನಾನು ಏನ್ ಬರ್ದಿದ್ದೀನಿ ಅಲ್ವಾ, ಇದು ದಿಸ್ ಈಸ್ ರಿಯಾಕ್ಟಿವಿಟಿ ಸೀರೀಸ್. ಹೈ ರಿಯಾಕ್ಟಿವಿಟಿ ಟು ಲೋ ರಿಯಾಕ್ಟಿವಿಟಿ. ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್, ಐರನ್, ಲೆಡ್, ಹೈಡ್ರೋಜನ್, ಕಾಪರ್. ಇದು ಜಸ್ಟ್ ಲಿಂಕಿಂಗ್ ಕೋಡ್. ಮರ್ಕ್ಯುರಿ, ಸಿಲ್ವರ್ ಅಂಡ್ ಗೋಲ್ಡ್. ಆಯ್ತಾ? ಕಾವೇರಿ ನದಿಯ ಕಲಾಪ, ಮಾರ್ಗದಲ್ಲಿ ಅಲೆಯಿತು ಜಿಂಕೆ, ಫೆಬ್ರವರಿಯಲ್ಲಿ ಪಬ್ನ ಹಿಂದೆ ಕುಳಿತವನಿಗೆ ಸಿಕ್ಕಿತು ಮರ್ಕ್ಯುರಿ, ಬೆಳ್ಳಿ, ಚಿನ್ನ. ಸೇ ಫಾರ್ ಎಕ್ಸಾಂಪಲ್ ಅವನು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಕೊಟ್ಟಿರ್ತಾನೆ. ಓಕೆ, ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿರ್ತಾನೆ. ಡಿಸ್ಪ್ಲೇಸ್ಮೆಂಟ್ ಓಕೆ ಕೊಟ್ಟು ಈ ತರ ಕೊಟ್ಟಿರ್ತಾನೆ ಎಕ್ಸಾಮ್ ಅಲ್ಲಿ. ಐರನ್ ಕೆಪ್ಟ್ ಇನ್ ಕಾಪರ್ ಸಲ್ಫೇಟ್ ಟು ಫಾರ್ಮ್ ಐರನ್ ಸಲ್ಫೇಟ್ ಅಂಡ್ ಕಾಪರ್. ಓಕೆ, ಜಿಂಕ್ kept in iron sulfate, beda, okay. Zinc kept in magnesium sulfate to form zinc sulfate and magnesium. ನೋಡಿ, ಈ ರಿಯಾಕ್ಷನ್ ಅಲ್ಲಿ ಯಾವುದು ಆಗುತ್ತೆ? Which among the following chemical reactions follow displacement reaction ಅಂತ ಕೇಳಬಹುದು. ಇದರಲ್ಲಿ ಯಾವ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಮಾಡ್ತಾ ಇದೆ? ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? It is a type of chemical reaction in which a more reactive element displaces less reactive element ಅಷ್ಟೇ. ಓಕೆ, ಸೊ ಇಲ್ಲಿ ನೋಡಿ, ಐರನ್ ಮೋರ್ ರಿಯಾಕ್ಟಿವ್, ಕಾಪರ್ ಮೋರ್ ರಿಯಾಕ್ಟಿವ್ ಅಂತ ಚೆಕ್ ಮಾಡಬೇಕು. ಚೆಕ್ ಮಾಡಿ ನೋಡಿ, ಐರನ್ ಮೇಲಿದೆ, ಕಾಪರ್ ಕೆಳಗಿದೆ. ಐರನ್ ಇಸ್ ಮೋರ್ ರಿಯಾಕ್ಟಿವ್ ಕಂಪೇರ್ ಟು ಕಾಪರ್ ಅಲ್ವಾ? ಸೊ ಐರನ್ ಈಸಿಯಾಗಿ ಕಾಪರ್ ನ ಏನ್ ಮಾಡಬಹುದು? ಡಿಸ್ಪ್ಲೇಸ್ ಮಾಡಬಹುದು. ಸೊ ಐರನ್ ಸಲ್ಫೇಟ್ ಫಾರ್ಮ್ ಆಗುತ್ತೆ, ಕಾಪರ್ ಏನಾಯ್ತು? ಡಿಸ್ಪ್ಲೇಸ್ ಆಯ್ತು. ಇಲ್ಲಿ ಚೆಕ್ ಮಾಡಿ, ಜಿಂಕ್, ಮೆಗ್ನೀಷಿಯಂ. ಜಿಂಕ್ ಇಲ್ಲಿದೆ, ಮೆಗ್ನೀಷಿಯಂ ಮೇಲೆ ಇದೆ. ಮೆಗ್ನೀಷಿಯಂ ಇಸ್ ಮೋರ್ ರಿಯಾಕ್ಟಿವ್ ಕಂಪೇರ್ ಟು ಜಿಂಕ್. ಇಲ್ಲಿ ಏನ್ ಬರ್ತಿದ್ದೀನಿ? ಜಿಂಕ್ ಪ್ಲಸ್ ಮೆಗ್ನೀಷಿಯಂ ಸಲ್ಫೇಟ್. ಜಿಂಕ್ ಮೆಗ್ನೀಷಿಯಂ ನ ಡಿಸ್ಪ್ಲೇಸ್ ಮಾಡಕ್ ಆಗಲ್ಲ, ಬಿಕಾಸ್ ಮೆಗ್ನೀಷಿಯಂ ವಾಸ್ ಮೋರ್ ರಿಯಾಕ್ಟಿವ್. ಈ ಜಾಗದಲ್ಲಿ ಮೆಗ್ನೀಷಿಯಂ ಇದ್ರೆ ಆಗ್ತಿತ್ತು. ಸೊ ರಿಯಾಕ್ಷನ್ ಆಗುತ್ತಾ ಇಲ್ವಾ ಅನ್ನೋದಕ್ಕೆ ಇದು ನಿಮ್ಗೆ ಗೊತ್ತಿರಲೇಬೇಕು. ಇದು ಈವನ್ ಫಾರ್ ಥರ್ಡ್ ಲೆಸನ್ ಹೆಲ್ಪ್ ಆಗುತ್ತೆ ನಿಮ್ಗೆ. ಬಹಳ ಇಂಪಾರ್ಟೆಂಟ್ ಇದು. ಓಕೆ, ಸೊ ಈ ರಿಯಾಕ್ಷನ್ ಆಗಲ್ಲ. ಯಾಕೆ? ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ cannot displace more reactive element. But here iron being more reactive can displace copper. Why? Because copper is less reactive. So ಈಗ ಈ ಟಾಪ್ ರಿಯಾಕ್ಷನ್ ಗೆ ರಿಲೇಟೆಡ್ ಆಗಿ ಒಂದು ಪ್ರಶ್ನೆ ಕೇಳಬಹುದು. Okay, what happens when we dip the iron nail in the copper sulfate? Okay, right? ಆಗ ಏನ್ ಬರೀತೀರಾ? When we dip the iron nail in the copper sulfate, iron being more reactive displace copper being less reactive and forms what? Iron sulfate solution. Color ಕೇಳ್ತಾರೆ. Copper sulfate ದು ಕಲರ್ ಏನು? ಬ್ಲೂ. ಐರನ್ ಸಲ್ಫೇಟ್ ಪೇಲ್ ಗ್ರೀನ್ ಅಥವಾ ಡರ್ಟಿ ಗ್ರೀನ್ ಅಥವಾ ಲೈಟ್ ಗ್ರೀನ್ ಅಂತ ಕೂಡ ಬರೀಬಹುದು. ಓಕೆ, ಐರನ್ ಸಲ್ಫೇಟ್ ಕಲರ್ ಇಸ್ ಪೇಲ್ ಗ್ರೀನ್. ಓಕೆ, ಸೊ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ನ ಡಿಸ್ಪ್ಲೇಸ್ ಮಾಡೋದೇ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಟ್ರಿಕ್ ಏನಪ್ಪಾ ಅಂದ್ರೆ ಈ ತರ ಕೂಡ ನೀವು ನೆನ್ಪಿಟ್ಕೊಳ್ಬಹುದು. ನೋಡಿ, ಇಲ್ಲಿವರೆಗೂ ನಾನು ಬರಿತಾ ಬಂದೆ ಅಲ್ವಾ? ಫಸ್ಟ್ ನಾನು ಬರೆದಾಗ ಕಾಂಬಿನೇಷನ್ ಅಲ್ಲಿ ರಿಯಾಕ್ಟೆಂಟ್ 2 ಇರ್ತಿತ್ತು, ಪ್ರಾಡಕ್ಟ್ ಏನಾಗಿತ್ತು? ಒಂದೇ ಇರ್ತಿತ್ತು. ಡಿಕಾಂಪೋಸಿಷನ್ ಅಲ್ಲಿ ರಿಯಾಕ್ಟೆಂಟ್ ನೋಡಿ ಒಂದೇ ಇರ್ತಿತ್ತು, ಪ್ರಾಡಕ್ಟ್ ಏನಾಗ್ತಿತ್ತು? ಸ್ಪ್ಲಿಟ್ ಆಗ್ತಿತ್ತು. ಎ ಪ್ಲಸ್ ಬಿ ಪ್ಲಸ್ ಸಿ ಅಂದ್ರೆ ಈಗ ಕ್ಯಾಲ್ಸಿಯಂ ಕಾರ್ಬೊನೇಟ್ ಹೀಟ್ ಮಾಡಿದಾಗ, ಫೆರಸ್ ಸಲ್ಫೇಟ್ ಹೀಟ್ ಮಾಡಿದಾಗ ಸ್ಪ್ಲಿಟ್ ಆಗ್ತಿತ್ತು ಅಲ್ವಾ? ಈಗ ನಾವು ಮಾಡ್ತಾ ಇರೋದು ಎ ಪ್ಲಸ್ ಬಿ ಸಿ. ಇದು ಎ ಪ್ಲಸ್ ಬಿ ಸಿ. ಎ ಬಂದು ಯಾವಾಗ್ಲೂ ಸಿ ಜೊತೆ ಕಂಬೈನ್ ಆಗುತ್ತೆ. ಎ ಯಾವಾಗ್ಲೂ ಸಿ ಜೊತೆ ಕಂಬೈನ್ ಆಗುತ್ತೆ. ನೋಡಿ, ಎಫ್ ಇ ಬಂದು SO4 ಜೊತೆ ಕಂಬೈನ್ ಆಯ್ತು, ಏನ್ ಫಾರ್ಮ್ ಆಗಿದೆ? FeSO4. ಬಿ ಡಿಸ್ಪ್ಲೇಸ್ ಆಗುತ್ತೆ. ಸೊ AC ಪ್ಲಸ್ ಬಿ ಡಿಸ್ಪ್ಲೇಸ್ ಆಗುತ್ತೆ, ಕಾಪರ್. ಓಕೆ, ಇದು ನಿಮ್ಗೆ ಎಲ್ಲಾ ಕಡೆ ವರ್ಕ್ ಆಗುತ್ತೆ. ಓಕೆ, ರೈಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ. ಇನ್ನು ಲಾಸ್ಟ್ ಬಂದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲಿ ನಿಮ್ಗೆ ಇರುವಂತದ್ದು ಎರಡೇನೆ. ಏನೇನ್ ಕೇಳ್ಬೋದು ಅಂತ ನಾನು ನಿಮ್ಗೆ ಇಲ್ಲಿ ಹೇಳ್ತೀನಿ. ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? ಇಟ್ ಈಸ್ ಅ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಟೇಕ್ಸ್ ಪ್ಲೇಸ್. ಅಯಾನ್ಸ್ ಏನಾಗುತ್ತೆ? ಮ್ಯೂಚುವಲ್ ಆಗಿ ಎಕ್ಸ್ಚೇಂಜ್ ಆಗುತ್ತೆ. ಸೊ ಹಾಗಾಗಿ ನಿಮ್ಗಿರೋದು ಎರಡೇ ಈಕ್ವೇಶನ್. ಸೊ ಈ ಎರಡಕ್ಕೆ ರಿಲೇಟೆಡ್ ಆಗಿ ಕಲರ್ ಕೇಳ್ಬೋದು. ಸೋಡಿಯಂ ಸಲ್ಫೇಟ್ Na2SO4
combine with barium chloride BaCl2. ನೋಡಿ ಸಲ್ಫೇಟ್ ಮತ್ತೆ ಕ್ಲೋರಿನ್ ಎಕ್ಸ್ಚೇಂಜ್ ಆಗುತ್ತೆ, ಏನ್ ಫಾರ್ಮ್ ಆಗುತ್ತೆ NaCl ಸೋಡಿಯಂ ಕ್ಲೋರೈಡ್ ಪ್ಲಸ್ ನೋಡಿ ಸಲ್ಫೇಟ್ ಈ ಕಡೆ ಹೋಗುತ್ತೆ, ಕ್ಲೋರಿನ್ ರಿವರ್ಸ್ ಎಕ್ಸ್ಚೇಂಜ್ ಆಗುತ್ತೆ BaSO4. ಅದೇ ರೀತಿ lead nitrate PbNO3 whole twice combined with potassium iodide. ನೋಡಿ iodine ಆ ಕಡೆ ಹೋಗುತ್ತೆ, ನೈಟ್ರೇಟ್ ಈ ಕಡೆ, ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್. ಐಡೆಂಟಿಫೈ ದ ಅಯಾನ್ಸ್ ಅಂತ ಕೂಡ ಕೇಳ್ಬೋದು. ಓಕೆ, ಸೊ ಏನ್ ಫಾರ್ಮ್ ಆಯ್ತು, lead combined with iodine to form lead iodide PbI2. potassium combined with nitrate to form potassium nitrate KNO3. ಓಕೆನಾ? ಸೊ ಕ್ಲಿಯರ್ ಆಯ್ತು ಅನ್ಕೋತೀನಿ. ಇಲ್ಲಿ ಏನೇನ್ ಕ್ವಶನ್ ಕೇಳ್ಬೋದು, ನೇಮ್ ದ precipitate formed when sodium sulfate combined with barium chloride and identify the color, balance the chemical equation ಅಂತ ಕೇಳ್ಬೋದು. When sodium sulfate combined with barium chloride, barium sulfate is the white precipitate that is formed, white color precipitate. ಇದನ್ನ ನಿಮಗೆ 2 days ಅಲ್ಲಿ ಇದ್ರದ್ದು ರಿಯಾಕ್ಷನ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು, ಇದ್ರದ್ದು ಲ್ಯಾಬ್ ವಿಡಿಯೋ. ಹಾಗೇನೆ lead nitrate when it combined with potassium iodide, it forms lead iodide and potassium nitrate. ಈ lead iodide ಅನ್ನೋದು yellow color precipitate, yellow color precipitate. Sometimes ಕೇಳ್ತಾರೆ, what is precipitation reaction? What is precipitation reaction? Precipitation reaction ಅಂದ್ರೆ ಏನು? It is a reaction in which, it is a chemical reaction in which a precipitate is formed. ನೋಡಿ precipitate form ಆಗ್ತಾ ಇದೆ, hence it is called precipitation reaction. Reaction in which precipitate is formed, it is called precipitation reaction. ಓಕೆನಾ? ಇದನ್ನ ಬಿಟ್ಟು ಎಕ್ಸಾಮ್ ಅಲ್ಲಿ ನಿಮ್ಗೆ ಏನೇ ಕೊಡ್ಲಿ ನೋಡಿ ಹೇಗಿದೆ ಇದು, ಇದನ್ನೇ ನೋಡಿ ಯೂಸ್ ಮಾಡ್ತೀನಿ. ಇಲ್ಲಿ AB plus CD ಇರುತ್ತೆ ಯಾವಾಗ್ಲೂ ಕೂಡ. ನೋಡಿ let's take as A, B, C and D. Sodium is A, sulfate is B, barium is C and chlorine is D. ಈಗ ತಗೊಂಡಾಗ A always combines with D, B always combines with C. So ಏನ್ ಫಾರ್ಮ್ ಆಯ್ತು, AD plus BC ಫಾರ್ಮ್ ಆಯ್ತು. ನೋಡಿ A is combining with D, sodium is combining with chlorine, NaCl ಫಾರ್ಮ್ ಆಯ್ತು. ನೋಡಿ AD. B is combining with C, barium is combining with sulfate to form barium sulfate. ಇದು ನಿಮಗೆ ಟ್ರಿಕ್ ಅಲ್ಲಿ ವರ್ಕ್ ಆಗುತ್ತೆ. ಎಕ್ಸಾಮ್ ಅಲ್ಲಿ ABCD ಮೆಥಡ್ ಇದ್ರೆ ಡಬಲ್ ಡಿಸ್ಪ್ಲೇಸ್ಮೆಂಟ್, ABC ನೋಡಿ A plus BC. ಓಕೆ, ಈ ಫಾರ್ಮ್ಯಾಟ್ ಇದ್ರೆ ಡಿಸ್ಪ್ಲೇಸ್ಮೆಂಟ್. ABC ನ ಸ್ಪ್ಲಿಟ್ ಮಾಡ್ತಾ ಇದ್ರೆ ದಟ್ ಇಸ್ ಡಿಕಾಂಪೋಸಿಷನ್. ಸೊ 2 or more ರಿಯಾಕ್ಟೆಂಟ್ ಕಂಬೈನ್ ಆಗಿ ಒಂದೇ ಪ್ರಾಡಕ್ಟ್ ಇದ್ರೆ ಅದು ಕಾಂಬಿನೇಷನ್. ಅರ್ಥ ಆಯ್ತು ಅನ್ಕೋತೀನಿ. ಸೊ ಹೋಲ್ ನಿಮ್ಗೆ ಇವಾಗ ಕೆಮಿಸ್ಟ್ರಿಗೆ 25 ಮಾರ್ಕ್ಸ್ ಅಂತ ಹೇಳಿದೆ. ಈ 25 ಮಾರ್ಕ್ಸ್ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್ ಗೆ ಒಂದು 13 ಮಾರ್ಕ್ಸ್ ಆದ್ರೂ ಇರುತ್ತೆ. 13 ಮಾರ್ಕ್ಸ್ ಇಷ್ಟು ಕರೆಕ್ಟ್ ಆಗಿ ತಿಳ್ಕೊಂಡು 13 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಬಂದು ನಿಮ್ಗೆ ಇರುವಂತದ್ದು ಆಕ್ಸಿಡೇಷನ್ ರಿಡಕ್ಷನ್. ಆಕ್ಸಿಡೇಷನ್ ರಿಡಕ್ಷನ್ ಗೆ ತುಂಬಾ ಜನ ಮಿಸ್ಟೇಕ್ ಮಾಡೋದು ಎಲ್ಲಿ ಅಂತ ಹೇಳ್ತೀನಿ. ಲೆಟ್ ಅಸ್ ಟೇಕ್, ನೋಡಿ ಕಾಪರ್ is combining with oxygen to form copper oxide. One equation. ಎರಡನೇ, copper oxide combined with hydrogen to form copper plus water. ಇನ್ನೊಂದು ಈಕ್ವೇಶನ್ ಬಂದು ನಾನು ನಿಮ್ಗೆ ಎಕ್ಸಾಮ್ ಅಲ್ಲಿ ಹೇಗೆ ಐಡೆಂಟಿಫೈ ಮಾಡೋದು, ಯಾವ್ದು ಆಕ್ಸೈಡ್ ಆಗಿದೆ ರೆಡ್ಯೂಸ್ ಆಗಿದೆ ಅಂತ ಹೇಳ್ತೀನಿ. ರೈಟ್, ಥರ್ಡ್ ಈಕ್ವೇಶನ್ ತಗೊಳ್ಳೋಣ. ದಟ್ ಈಸ್ manganese oxide combined with HCl to form manganese chloride plus water plus chlorine. ನೋಡಿ ನಿಮ್ ಆನ್ಸರ್ ನೆನಪಿಟ್ಕೊಳ್ಳಿ, ಯಾವಾಗ್ಲೂ ಕೂಡ ಈ ಕಡೆನೇ ಇರುತ್ತೆ ಆನ್ಸರ್, ಈ ಕಡೆನೇ ಇರುತ್ತೆ, ನಾಟ್ ದಿಸ್ ಸೈಡ್. ಯಾವ ಆಕ್ಸಿಡೈಸ್ ಆಗಿದೆ, ಯಾವ ರೆಡ್ಯೂಸ್ ಆಗಿದೆ ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ನಾಳೆ ಬರಬಹುದು ಎಕ್ಸಾಮ್ ಅಲ್ಲಿ. ಇಲ್ಲಿ ಕಾಪರ್ ಏನಾಗಿದೆ, ಕಾಪರ್ ಆಕ್ಸೈಡ್ ಆಗಿದೆ. ಅಂದ್ರೆ ವಾಟ್ ಈಸ್ ಆಕ್ಸಿಡೇಷನ್? ಅಡಿಷನ್ ಆಫ್ ಆಕ್ಸಿಜನ್ ಅಥವಾ ರಿಮೂವಲ್ ಆಫ್ ಹೈಡ್ರೋಜನ್ ಇಸ್ ಆಕ್ಸಿಡೇಷನ್. ಹಾಗೇನೆ ಅಡಿಷನ್ ಆಫ್ ಹೈಡ್ರೋಜನ್ ಅಂಡ್ ರಿಮೂವಲ್ ಆಫ್ ಆಕ್ಸಿಜನ್ ಈಸ್ ರಿಡಕ್ಷನ್ ಅಲ್ವಾ. ನೋಡಿ ಕಾಪರ್ ಇತ್ತು, ಕಾಪರ್ ಜೊತೆಗೆ ಏನ್ ಆಡ್ ಆಗಿದೆ, ಆಕ್ಸಿಜನ್. ಕಾಪರ್ ಕಾಪರ್ ಆಕ್ಸೈಡ್ ಆಗಿದೆ. ದ ಸಬ್ಸ್ಟೆನ್ಸ್ ವಿಚ್ ಇಸ್ ಆಕ್ಸಿಡೈಸ್ಡ್ ಇಸ್ ಕಾಪರ್, ನಾಟ್ ಕಾಪರ್ ಆಕ್ಸೈಡ್. ಕಾಪರ್ ಆಕ್ಸಿಡೈಸ್ ಆಗಿದೆ. ಓಕೆ, ಕಾಪರ್. ಹಾಗೇನೆ ಈ ಈಕ್ವೇಶನ್ ಅಲ್ಲಿ ನೋಡಿ, ಕಾಪರ್ ಆಕ್ಸೈಡ್ ಇಸ್ ಕಂಬೈನಿಂಗ್ ವಿತ್ ಹೈಡ್ರೋಜನ್ ಟು ಫಾರ್ಮ್ ಕಾಪರ್ ಅಂಡ್ ವಾಟರ್.
ಕಾಪರ್ ಆಕ್ಸೈಡ್ ಇತ್ತು, ಇಲ್ಲೇನಾಗಿದೆ ಬರೀ ಕಾಪರ್ ಇದೆ, ಅಂದ್ರೆ ಆಕ್ಸಿಜನ್ ಹೋಗಿದೆ, ರಿಮೂವ್ ಆಗಿದೆ. ರಿಮೂವಲ್ ಆಫ್ ಆಕ್ಸಿಜನ್, ಕಾಪರ್ ಆಕ್ಸೈಡ್ ಕಾಪರ್ ಆಯ್ತು. ರಿಮೂವಲ್ ಆಫ್ ಆಕ್ಸಿಜನ್ ಇಸ್ ಏನು? ರಿಡಕ್ಷನ್. ರಿಡಕ್ಷನ್. ಓಕೆ, ಯಾವುದು ರೆಡ್ಯೂಸ್ ಆಗ್ತಾ ಇದೆ ಇಲ್ಲಿ? ದ ಒನ್ ವಿಚ್ ಇಸ್ ರೆಡ್ಯೂಸ್ಡ್ ಹಿಯರ್ ಇಸ್ ಕಾಪರ್ ಆಕ್ಸೈಡ್. ನೋಡಿ ಆನ್ಸರ್ ಈ ಕಡೆ ರಿಯಾಕ್ಟೆಂಟ್ ಅಲ್ಲೇ ಇರುತ್ತೆ, ನಾಟ್ ದ ಪ್ರಾಡಕ್ಟ್. ಕಾಪರ್ ಆಕ್ಸೈಡ್ ಇಸ್ ರೆಡ್ಯೂಸ್ಡ್. ಹಾಗೇನೆ ಹೈಡ್ರೋಜನ್ ಏನಾಗ್ತಾ ಇದೆ? ವಾಟರ್ ಆಗ್ತಾ ಇದೆ. ಹೈಡ್ರೋಜನ್ ಮಾತ್ರ ಇತ್ತು, ಆಕ್ಸಿಜನ್ ಆಡ್ ಆಯ್ತು. ಅಡಿಷನ್ ಆಫ್ ಹೈಡ್ರೋಜನ್ ಟುಕ್ ಪ್ಲೇಸ್ ಫಾರ್ ಹೈಡ್ರೋಜನ್. ಸೊ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಆಕ್ಸಿಡೈಸ್ಡ್, ಆಕ್ಸಿಜನ್ ಆಡ್ ಆಗ್ತಾ ಇರೋದು ಯಾವುದಕ್ಕೆ? ಹೈಡ್ರೋಜನ್. ಸೊ ಆಕ್ಸಿಡೈಸ್ ಆಗ್ತಿರೋದು ಹೈಡ್ರೋಜನ್. ನೆನ್ಪಿಟ್ಕೊಳ್ಳಿ, ಆನ್ಸರ್ಸ್ ರಿಯಾಕ್ಟೆಂಟ್ ಸೈಡ್ ಅಲ್ಲೇ ಇರುತ್ತೆ. ಹಾಗೇನೆ ಮ್ಯಾಂಗನೀಸ್ ಆಕ್ಸೈಡ್ ಕಂಬೈನ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್. ನೋಡಿ ಮ್ಯಾಂಗನೀಸ್ ಆಕ್ಸೈಡ್ ಏನಾಗಿದೆ? ಮ್ಯಾಂಗನೀಸ್ ಕ್ಲೋರೈಡ್ ಆಗಿದೆ. ಮ್ಯಾಂಗನೀಸ್ ಆಕ್ಸೈಡ್ ಅಲ್ಲಿ ಇದ್ದಂತ ಆಕ್ಸಿಜನ್ ಹೋಗಿದೆ, ರಿಮೂವಲ್ ಆಫ್ ಆಕ್ಸಿಜನ್ ಟುಕ್ ಪ್ಲೇಸ್. ಸೊ ಮ್ಯಾಂಗನೀಸ್ ಆಕ್ಸೈಡ್ ಏನಾಯ್ತು? ಮ್ಯಾಂಗನೀಸ್ ಕ್ಲೋರೈಡ್. ರಿಮೂವಲ್ ಆಫ್ ಆಕ್ಸಿಜನ್ ಅಂದ್ರೆ ಏನು? ರಿಡಕ್ಷನ್. ರಿಡಕ್ಷನ್. ಇಲ್ಲಿ ತಪ್ಪು ಮಾಡ್ತೀರಾ. ನೆಕ್ಸ್ಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಇದೆ, HCl. HCl ಅಲ್ಲಿ ನಿಮ್ಮ ಫೋಕಸ್ ಹೈಡ್ರೋಜನ್ ಮೇಲೆ ಇರಬೇಕು, ಎಲ್ಲರ ಫೋಕಸ್ ಕ್ಲೋರಿನ್ ಮೇಲೆ ಇರುತ್ತೆ. ಹೈಡ್ರೋಜನ್ ಏನಾಯ್ತು? HCl ಇರುವಂತ ಹೈಡ್ರೋಜನ್ ಹೋಗಿ ಏನ್ ಉಳ್ಕೊಂಡಿದೆ ನೋಡಿ? ಓನ್ಲಿ ವಿ ಆರ್ ಲೆಫ್ಟ್ ವಿತ್ Cl. ಎಲ್ಲರೂ ವಾಟರ್ ಹಾಕ್ತೀರಾ. HCl ಅಲ್ಲಿ ಇದ್ದಂತ ಹೈಡ್ರೋಜನ್ ಲಾಸ್ ಆಗಿದೆ, ಉಳ್ಕೊಂಡಿರೋದು ಕ್ಲೋರಿನ್. ರಿಮೂವಲ್ ಆಫ್ ಹೈಡ್ರೋಜನ್ ಇಸ್ ಆಲ್ಸೋ ಆಕ್ಸಿಡೇಷನ್. ಹೇಳ್ದಲ್ವಾ, ಅಡಿಷನ್ ಆಫ್ ಆಕ್ಸಿಜನ್, ರಿಮೂವಲ್ ಆಫ್ ಹೈಡ್ರೋಜನ್ ಎರಡು ಕೂಡ ಆಕ್ಸಿಡೇಷನ್. ನಿಮ್ ಕಾನ್ಸೆಪ್ಟ್ ಏನು? ನಿಮ್ ಫೋಕಸ್ ಕಂಪ್ಲೀಟ್ ಆಗಿ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಮೇಲೆ ಮಾತ್ರ ಇರಬೇಕು, ನಾಟ್ ಆನ್ ಎನಿ ಅದರ್ ಎಲಿಮೆಂಟ್. ನಾಟ್ ಆನ್ ಎನಿ ಅದರ್ ಎಲಿಮೆಂಟ್. ಕ್ಲಿಯರ್ ಆಯ್ತಾ? ರೈಟ್, ಫೈನ್. ಸೊ ಕಂಪ್ಲೀಟ್ ಆಯ್ತು ಅನ್ಕೋತೀನಿ. ಈಗ ಅರ್ಥ ಮಾಡ್ಕೊಳ್ಳಿ, ಯಾವ್ದು ಆಕ್ಸಿಡೈಸ್ ಆಗಿದೆ? ಆಕ್ಸಿಡೈಸ್ ಆಗಿರೋದು HCl. ಆಕ್ಸಿಡೈಸ್ ಆಗಿರುವಂತದ್ದು HCl. ರೆಡ್ಯೂಸ್ ಆಗಿರುವಂತದ್ದು MnO2. ರೆಡ್ಯೂಸ್ ಆಗಿರುವಂತದ್ದು MnO2. ಕ್ಲಿಯರ್ ಆಯ್ತಾ? ಸೊ ನಿಮ್ ಫೋಕಸ್ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಮೇಲೆ ಮಾತ್ರ ಇರಲಿ, ನಾಟ್ ಆನ್ ದ ಕ್ಲೋರಿನ್. ಎಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಕ್ಲೋರಿನ್ ತೆಗೆದ್ಬಿಟ್ಟು ಹೈಡ್ರೋಜನ್ ಉಳಿಸ್ಕೊಳ್ತಾರೆ, ಹೈಡ್ರೋಜನ್ಗೆ ಆಕ್ಸಿಜನ್ ಹಾಕೊಳ್ತಾರೆ. ನೋ, ನಿಮ್ಮ ಗಮನ ಹೈಡ್ರೋಜನ್ ಮೇಲಿರ್ಬೇಕು, ನಾಟ್ ಆನ್ ದ ಕ್ಲೋರಿನ್. HCl ಅಲ್ಲಿ ಹೈಡ್ರೋಜನ್ ಹೋದ್ರೆ ಏನಾಯ್ತು? ಕ್ಲೋರಿನ್ ಉಳ್ಕೊಳ್ಳುತ್ತೆ. ಸೊ ಆನ್ಸರ್ಸ್ ಯಾವಾಗಲೂ ರಿಯಾಕ್ಟೆಂಟ್ ಸೈಡ್ ಇರುತ್ತೆ, ನೆನಪಿರ್ಲಿ. ಓಕೆ, ಕ್ಲಿಯರ್ ಆಯ್ತಲ್ವಾ? ರೈಟ್. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಬಂದು ನಿಮ್ಗೆ ಇಲ್ಲಿ ಕೇಳದಂತದ್ದು ರಾನ್ಸಿಡಿಟಿ ಅಂಡ್ ಕೊರೋಷನ್ ರಿಲೇಟೆಡ್ ಆಗಿ ಕೇಳ್ತಾರೆ. ರಾನ್ಸಿಡಿಟಿ ರಿಲೇಟೆಡ್ ಆಗಿ ಏನ್ ಕ್ವಶನ್ ಕೇಳ್ತಾರೆ? ಕೊರೋಷನ್, ರಾನ್ಸಿಡಿಟಿ ಅಂಡ್ ಕೊರೋಷನ್. ಓಕೆ, rancidity. What is rancidity? When the food containing fats and oils are oxidized. Oxygen jothe contact ಗೆ ಬಂದ್ರೆ that food will actually it gives a bad taste and bad smell. When food containing oxygen and also when the food containing oil and fats get oxidized, they result in bad taste and bad smell. ಅದು bad taste ಇರುತ್ತೆ, bad smell ಬರುತ್ತೆ. ರೈಸ್ ಕುಕ್ ಮಾಡಿರ್ತೀರಾ, ಲಾಂಗ್ ಟೈಮ್ ರೈಸ್ ಅನ್ನ ನಾವು ಹಾಗೆ ಇಟ್ಟಾಗ ಏನಾಗುತ್ತೆ? ಆ ರೈಸ್ ಆಕ್ಸಿಜನ್ ಜೊತೆ ಕಾಂಟ್ಯಾಕ್ಟ್ ಬರುತ್ತೆ. ಆಕ್ಸಿಜನ್ ಜೊತೆ ಕಾಂಟ್ಯಾಕ್ಟ್ ಬಂದಂತ ರೈಸ್ ಏನಾಗುತ್ತೆ? ಸ್ಲೋಲಿ ರೈಸ್ ಏನಾಗುತ್ತೆ? ಸ್ಪಾಯ್ಲ್ ಆಗುತ್ತೆ. ಇಟ್ ರಿಸಲ್ಟ್ಸ್ ಇನ್ ಬ್ಯಾಡ್ ಟೇಸ್ಟ್ ಅಂಡ್ ಬ್ಯಾಡ್ ಸ್ಮೆಲ್. Okay, so that is called rancidity. Rancidity ಕೇಳ್ತಾರೆ and how steps followed to prevent the rancidity ಕೇಳ್ತಾರೆ. What are the steps followed to prevent the rancidity? There are 4 things. One is we can keep the food in refrigerator. Secondly, we can also flush nitrogen gas. We can flush the nitrogen gas. Thirdly, we can add the antioxidants. And fourthly, we can keep the food in airtight container. These are the steps followed to prevent the rancidity. Okay, definition and this. Chips manufacturers flush nitrogen gas. Why? Okay, to prevent rancidity, to prevent oxidation of food. Okay, careful. Corrosion. When metals are attacked by moisture, carbon dioxide and oxygen present in the air, they slowly get corroded. Corroded is nothing but the meaning of corrosion is getting damaged. With respect to this, nimge ಎರಡು ಇದೆ. ಒಂದು corrosion of silver and corrosion of copper. Corrosion of silver and also corrosion of copper. Silver ಏನಾಗುತ್ತೆ?
slowly get corroded and it accumulate a black color layer. Copper ಏನಾಗುತ್ತೆ, slowly get corroded, they form a green color layer. Okay, so corrosion of silver and copper ಕೇಳ್ತಾರೆ, it's important. Okay, ಯಾಕೆ silver black ಆಗುತ್ತೆ? Why? Because it react with hydrogen sulfide present in the air. Okay, and it forms silver sulfide, Ag2s form ಆಗುತ್ತೆ. So silver symbol ಬರೆಯೋಣ, Ag ಅಂತ ಅನ್ಕೊಂಡ್ರೆ silver react with hydrogen sulfide present in the air, it forms silver sulfide, a black color coating, and hydrogen gas is liberated. Same way copper ಏನಾಗುತ್ತೆ, when it react with moist carbon dioxide present in the atmosphere, oxygen present in the atmosphere, it forms copper carbonate CuCO3 plus copper hydroxide CuOH twice. So the green color layer. Okay, right. So ಇದಿಷ್ಟು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಇವಾಗ ನಾನು ಹೇಳ್ಕೊಟ್ರೆ ಈ ವಿಡಿಯೋದಲ್ಲಿ ನಿಮಗೆ ಟೋಟಲಿ 13 ಮಾರ್ಕ್ಸ್ ಬರುತ್ತೆ. The whole concept which I have explained to you right now, ಇದನ್ನ ಕಂಪ್ಲೀಟ್ ಆಗಿ ತಿಳ್ಕೊಂಡ್ರೆ ನಿಮಗೆ 13 ಮಾರ್ಕ್ಸ್ ಸಿಗುತ್ತೆ. ಕ್ಲಿಯರ್ ಆಯ್ತಾ? ರೈಟ್. ಸೊ ಫೈನ್. ಸೊ ನೆಕ್ಸ್ಟ್ ವಿಡಿಯೋ, ಐ ಥಿಂಕ್ ಈ ವಿಡಿಯೋ ಲೆಂತಿ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆಸಿಡ್ ಬೇಸಿಸ್ ಅಂಡ್ ಸಾಲ್ಟ್ಸ್ ನ ನಾನು ಪೋಸ್ಟ್ ಮಾಡ್ತೀನಿ. ಇದನ್ನ ಅಲ್ಲಿವರೆಗೂ ಕಂಪ್ಲೀಟ್ ಆಗಿ ಅನಲೈಸ್ ಮಾಡ್ಕೊಂಡು ನೋಟ್ ಮಾಡ್ಕೊಂಡು ಪರ್ಫೆಕ್ಟ್ ಆಗಿ. ಓಕೆ, ಸೊ ಎಸ್, ಮೀಟ್ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಥ್ಯಾಂಕ್ ಯು.